ಏನಿರಬೇಕು ಅಂದರೆ ಇದೇ ಮೆಡಿಟೇಷನ್ಸ್ ಇರಬೇಕು ನಮಗೆ ಅಲ್ವಾ. ಸೊ ಇವತ್ತು ನಾವೇನು ಮಾಡೋಣ ಅಂದರೆ ಯೇಸು ಸ್ವಾಮಿ ಪರ್ಟಿಕ್ಯುಲರ್ ಆಗಿ ಇವತ್ತುವರೆಗೂ ಕ್ರಿಸ್ಟಿಯಾನಿಟಿ ಇದೆ ಅಂದರೆ ಅದು ಯಾವುದಕ್ಕೆ ಇದೆ ಅಂತ ನಾವು ನೋಡಿದ್ರೆ ಒಂದು ಸಿಂಬಲೈಸ್ ಆಗಿ ಒಂದು ಮಾಡಕ್ಕೆ ಹೇಳ್ಬಿಟ್ರು ಅವರು. ಓದಿಯೋದು ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯ 19ನೇ ವಚನ. ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ನೋಡಿದ್ರಾ, ನನ್ನನ್ನು ನೆನೆಸಿಕೊಳ್ಳೋದಿಕ್ಕೆ ನೀವು ಏನು ಮಾಡ್ಬೇಕ್ರಿ, ಹೀಗೆ ಮಾಡ್ರಿ ಅಂತ ಒಂದು ಸಿಂಬಲ್ ತೋರಿಸ್ಬಿಟ್ರು. ಅದನ್ನ ಅವತ್ತಿಂದ ನಾವು ಹಂಗೆ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದಕ್ಕೆ ಏನಾಗ್ತಾ ಇದೆ ಅಂದರೆ ಇವತ್ತಿನವರೆಗೂ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಯೇಸು ಸ್ವಾಮಿನ ನೆನೆಸ್ಕೋತಾ ಇದ್ದಾರೆ. ಏನು ನೆನೆಸ್ಕೋತಾ ಇದ್ದಾರೆ ಅಂತ ನೋಡ್ಬೇಕು. ಇವಾಗ ಏನು ನೆನೆಸ್ಕೋತಾ ಇದ್ದಾರೆ? ನನ್ನನ್ನು ನೆನೆಸಿಕೊಳ್ಳಿರಿ, ಅದಕ್ಕಾಗಿ ನೀವು ಇದನ್ನ ಏನು ಮಾಡ್ಬೇಕ್ರಿ, ಮಾಡ್ರಿ ಅಂತ ಒಂದು ಸಿಂಬಲ್ ತೋರಿಸಿದ್ರು. ಏನು ಸಿಂಬಲ್ಲು? ರೊಟ್ಟಿಯನ್ನು ರೊಟ್ಟಿಯನ್ನು ಮುರಿದು ಏನು ಹೇಳ್ತಾರ್ರಿ, ದೇಹ ನಿಮಗೋಸ್ಕರ ಏನಾಗಿದೆ ಇದು, ಹಾ, ಆಮೇಲೆ ರಕ್ತ, ಆ ದ್ರಾಕ್ಷರಸ ಕೊಟ್ಬಿಟ್ಟು ಅದನ್ನ ಸಿಂಬಾಲಿಕ್ ಆಗಿ ನೀವು ಏನ್ ಮಾಡ್ರಿ, ಇದನ್ನ ಮಾಡ್ರಿ. ಎಲ್ವರ್ಗ್ ಮಾಡ್ಬೇಕ್ರಿ? ಕೊನೆ ತನಕ ಅಂದ್ರೆ ಮತ್ತೆ ಇನ್ನು ಆ ಮತ್ತೆ ನಾನು ಬರುವವರೆಗೂ ನೀವು ಮಾಡ್ರಿ, ಬಂದಾಗ ಅದು ಐ ವಿಲ್ ಟೇಕ್ ದಿಸ್ ಕಪ್ ನ್ಯೂ ಅಂತಾರೆ ಹಾಗೆ ಅಲ್ವಾ, ಅಲ್ಲಿವರೆಗೂ ನಾವು ಮಾಡಬೇಕು ಅಂತ. ಸೊ ಅವತ್ತಿಂದ ಇದನ್ನ ನಾವು ಮಾಡ್ಕೊಂಬರ್ತಾ ಇದ್ದೀವಿ. ಸೊ ಸಿಂಬಾಲಿಕ್ ಆಗಿ ಹೇಳ್ಬಿಟ್ರು ಅವರು, ಇದನ್ನು ಮಾಡ್ರಿ ಅಂತ. ಇವಾಗ ನನ್ನ ದೇಹ ಇದು ನಿಮಗೋಸ್ಕರ ಅದು ಮುರಿಯಲ್ಪಟ್ಟಿದೆ ಅಂತ ಹೇಳ್ಬಿಟ್ರು. ದಿಸ್ ಡೂ ಇನ್ ರಿಮೆಂಬರೆನ್ಸ್ ಆಫ್ ಮೀ ಅಂತ ಹೇಳ್ತಾರೆ. ಸೊ ಏನೆಲ್ಲ ನಾವು ರಿಮೆಂಬರ್ ಮಾಡಬೇಕು, ಏನು ರಿಮೆಂಬರ್ ಮಾಡ್ಬೇಕ್ರಿ, ಏನು ನೆನ್ಸ್ಕೋಬೇಕು ಯೇಸು ಸ್ವಾಮಿ ಬಗ್ಗೆ? ಈಡುಬಲಿ, ಆಮೇಲೆ ಒಂದೇನಾ, ಬರೀ ಈಡುಬಲಿ ಮಾತ್ರನಾ ಈ ಟೈಮಲ್ಲಿ ನಾವು ನೆನ್ಸ್ಕೊಳ್ಳೋದು? ಬೇರೆ ನಮ್ಮ ಕಾನ್ಸಿಕ್ರೇಷನ್ ಬೇರೆ ಹೇಳಿ. ಈ ತಪ್ಪಿದ್ರೆ ಪರವಾಗಿಲ್ಲ, ಸುಮಾರಿದೆ ನೆನ್ಸ್ಕೋಬೇಕಾಗಿರೋದು. ನಾವು ಎಲ್ಲರಿಗೂ ಗೊತ್ತು ಇದು, ನಾವು ಸುಮಾರು ಸತಿ ಮೆಡಿಟೇಟ್ ಮಾಡಿದ್ದೀವಿ ಅಲ್ವಾ. ಸೊ ನೋಡೋಣ ಯಾವುದೆಲ್ಲ ನಾವು ನೆನ್ಸ್ಕೋಬೇಕು ಅಂತ ನಾವು ನೋಡೋಣ. ದೊಡ್ಡ 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 ಗುಂಪುಗಳಲ್ಲಿ ಕೆಲವು ಕಡೆ ಏನು ಮಾಡ್ತಾರೆ, ಈ ಮೆಮೋರಿಯಲ್ ಮಾಡ್ತಾರೆ, ಲಾರ್ಡ್ ಸಫರ್ನ ಅವತ್ತು ನೆನ್ಸ್ಕೋತಾರೆ. ಎಲ್ಲ ಒಟ್ಟಾಗಿ ಕೂಡಿ ಒಟ್ಟಿಗೆ ಬಂದು ಅದನ್ನ ಸಿಂಬಾಲಿಕ್ ಆಗಿ ಮಾಡ್ತೀವಿ ಅಲ್ವಾ. ಕೆಲವು ಕಡೆ ಚಿಕ್ಕದಾಗಿರುತ್ತೆ ಗುಂಪು, ಸ್ಮಾಲ್ ಎಕ್ಲಿಷಿಯಾಸ್ ಇರುತ್ತೆ, ಕೆಲವು ಕಡೆ ದೊಡ್ಡ ಎಕ್ಲಿಷಿಯಾಸ್ ಇರುತ್ತೆ ಅಲ್ವಾ. ಸುಮಾರು ಜನ ನಾವು ಏನು ಮಾಡ್ತೀವಿ ಅಂದರೆ ನೆನೆಸ್ಕೋತೀವಿ. ಮತ್ತೆ ಇನ್ನೊಂದು ಏನು ಅಂದರೆ ಲಾಸ್ಟ್ ಇಯರು ನಾವು ಇದನ್ನ ಮಾಡಿರ್ತೀವಿ. ಸೊ ಅಲ್ಲಿಂದ ನಾವು ನೋಡಿದಾಗ ಆ ಜರ್ನಿ, 1 ಇಯರ್ ಜರ್ನಿಯಲ್ಲಿ ಕೆಲವ್ರಿಗೆ ತುಂಬ ಒಂದು ಆಶೀರ್ವಾದವಾಗಿದ್ದಿರುತ್ತೆ, ಕೆಲವ್ರಿಗೆ ಕಷ್ಟನೂ ಇರುತ್ತೆ. ಸೊ ಇದೆಲ್ಲ ನಾವು ಏನು ಮಾಡಿದ್ದೀವಿ ರೀ, ಕ್ರಾಸ್ ಮಾಡಿ ಬಂದು ಮತ್ತೆ ಈ ವರ್ಷ ಮತ್ತೆ ಪ್ರಿಪೇರ್ ಆಗ್ತಾ ಇದ್ದೀವಿ. ಈಗ ಯಾವುದಕ್ಕೆ? ಕರ್ತನ ಆ ಒಂದು ಮೇಜೆಯಲ್ಲಿ ಕೂರ್ಲಿಕ್ಕೆ ಅಂತ ಕೂಡ ನಾವು ನೋಡ್ತೀವಿ ಅಲ್ವಾ. ಸೊ ಒಬ್ಬೊಬ್ಬ ಕಾನ್ಸಿಕ್ರೇಟೆಡ್ ಮನುಷ್ಯನ ಲೈಫಲ್ಲಿ ಕೂಡ ನಮ್ಮದು ಎಕ್ಸ್ಪೀರಿಯನ್ಸ್ ಬೇರೆ ಬೇರೆ ಇರುತ್ತೆ ಅಂತ ಕೂಡ ನಾವು ನೋಡ್ತೀವಿ. ಆದರೆ ನಾವು ಏನು ಮಾಡ್ತೀವಿ ಅಂದರೆ ಪ್ರತಿ ವರ್ಷ ಈ ಒಂದು ಫೀಸ್ಟನ್ನು ಆಚರಣೆ ಮಾಡ್ತೀವಿ ಅಂತ ಕೂಡ ನಾವು ನೋಡ್ತೀವಿ. ಹೆಂಗೆ ಇದನ್ನ ಹೇಳ್ತಾರೆ ನೋಡಿ. ಮತ್ತೇಯು ಬರೆದ ಸುವಾರ್ತೆ 26ನೇ ಅಧ್ಯಾಯ ವಚನ 26ರಿಂದ 27. ಮ್ಯಾಥ್ಯೂ 26 ಚಾಪ್ಟರ್ ವರ್ಸ್ 26 to 27. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ.
ನೋಡಿದ್ರ, ಇದು ನನ್ನ ರಕ್ತ, ಇದು ಯಾವುದಕ್ಕಾಗಿ ಸುರಿಸಲ್ಪಡೋದು? ಬಹುಜನರ ಬಹು ಜನರ ಪಾಪಕ್ಕಾಗಿ ಇದು ಏನ್ ಮಾಡ್ತಾ ಇದೆ ಅಂತ ಕೂಡ ನಾವು ನೋಡಿದ್ರೆ, ರಿಡಂಪ್ಷನ್ ಕೊಡ್ತಾ ಇದೆ, ವಿಮೋಚನ ಕೊಡ್ತಾ ಇದೆ ಅಂತ ನಾವು ರಿಮೆಂಬರ್ ಮಾಡ್ಬೇಕು. ಒಬ್ಬರ ಪಾಪಕ್ಕಾಗಿ ಅಲ್ಲ, ಬಹು ಜನರ ಪಾಪಕ್ಕೆ, ಅಂದ್ರೆ ಇಡೀ ಲೋಕಕ್ಕೆ ಇದು ಏನ್ ಮಾಡ್ತಾ ಇದ್ದಾರೆ? ವಿಮೋಚನ ಕೊಡ್ತಾ ಇದೆ ಈ ಸ್ಯಾಕ್ರಿಫೈಸ್. ಈ ದೇಹ, ಮುರಿಯಲ್ಪಟ್ಟಿದ್ದಂಥ ದೇಹ, ಆ ದಿವಸ ನಾವು ಕರ್ತನ ಮೇಜೆಯಲ್ಲಿ ಕೂತಾಗ ಈ ಒಂದು ವಿಷಯವನ್ನು ಕೂಡ ನಮ್ಮ ಮನಸ್ಸಿಗೆ ನಾವು ಏನ್ ಮಾಡ್ಬೇಕ್ರಿ? ತಗೋಬರ್ಬೇಕು ಅಂತ ಕೂಡ ನಾವು ನೋಡ್ತೀವಿ. ಈ ಒಂದು ಸ್ಯಾಕ್ರಿಫೈಸ್ ಯಾವ ಥರ ಇತ್ತು ಅಂದರೆ, ಇವಾಗ ಇದೇ ರೀತಿ ಒಂದು ಸ್ಯಾಕ್ರಿಫೈಸ್ ನಾನು ಕೊಟ್ಟರೆ ಹೆಂಗಿರುತ್ತೆ ರೀ ಅದು? ನಾರ್ಮಲ್ ಸ್ಯಾಕ್ರಿಫೈಸ್, ಒಂದು ಕುರಿನ ಕಟ್ ಮಾಡಿ ಕೊಡ್ತಾ ಇದ್ರು, ಅದು ಕೂಡ ಒಂದು ನಾರ್ಮಲ್ ಸ್ಯಾಕ್ರಿಫೈಸು. ಬೇರೆ ಒಂದು ಯಾವುದೇ ಒಂದು ಪ್ರಾಣಿನ, ಪಕ್ಷಿನ ಕೊಟ್ಟರು ಅದು ಒಂದು ನಾರ್ಮಲ್ ಸ್ಯಾಕ್ರಿಫೈಸ್ ಥರ ಇರುತ್ತೆ. ಹಳೆ ಒಡಂಬಡಿಕೆಯಲ್ಲಿ ಕೂಡ ನಾವು ನೋಡಿದಾಗ ಸಿಂಬಾಲಿಕ್ ಆಗಿ ಈ ಸ್ಯಾಕ್ರಿಫೈಸ್ನ ಮಾಡ್ತಾ ಇದ್ರು. ಆದರೆ ಯೇಸು ಸ್ವಾಮಿ ಈ ಲೋಕಕ್ಕೆ ಅವ್ರು ಏನು ಮಾಡ್ತಾರ್ರಿ? ಯಾವ ಫಾರ್ಮ್ ತಗೊಂಬರ್ತಾರ್ರಿ? ಮನುಷ್ಯನ ಫಾರ್ಮ್ನ ತಗೊಂಬಂದು ಸ್ಯಾಕ್ರಿಫೈಸ್ ಕೊಡ್ತಾರೆ. ಸೊ ಅದಕ್ಕೆ ನಾವು ಇದಕ್ಕೆ ಏನು ಹೇಳ್ತೀವಿ ರೀ? ಈ ರಕ್ತಕ್ಕೆ ಪ್ರೆಷಸ್ ಬ್ಲಡ್ ಅಂತ ಹೇಳ್ತೀವಿ. ಕನ್ನಡಲ್ಲಿ ಹೆಂಗೆ ಹೇಳ್ತಾರ್ರಿ? ಅಮೂಲ್ಯವಾದ ರಕ್ತ. ಅಂದ್ರೆ ಈ ಸ್ಯಾಕ್ರಿಫೈಸ್ ಹೆಂಗಿದೆ ಅಂದ್ರೆ ಪ್ರೈಸ್ಲೆಸ್, ಅಮೂಲ್ಯವಾದ. ಅಂದ್ರೆ ನಿಮ್ಗೆ ಬೆಲೆ ಕಟ್ಟಕ್ಕಾಗಲ್ಲ. ಅದಕ್ಕೆ ಯಾಕೆ ಬೆಲೆ ಕಟ್ಟಕ್ಕಾಗಲ್ಲ? ಹೆಂಗೆ, ಏನಕ್ಕೆ ಹಂಗೆ ಹೇಳ್ತೀವಿ? ಯಾಕೆ ನಾವು ಬೆಲೆ ಕಟ್ಟಕ್ಕಾಗಲ್ಲ? ಇವಾಗ ನಾನು ಸ್ಯಾಕ್ರಿಫೈಸ್ ಮಾಡಿಬಿಟ್ರೆ ಅದಕ್ಕೆ ಬೆಲೆನೇ ಇಲ್ಲ. ಅದಕ್ಕೆ ಯಾಕೆ ರೀ? ನಾನು ಆಲ್ರೆಡಿ ಪಾಪದಲ್ಲಿದ್ದೀನಿ ಅಲ್ಲಿ. ಈಗ ಯೇಸು ಸ್ವಾಮಿಯ ಸ್ಯಾಕ್ರಿಫೈಸ್ಗೆ ಯಾಕೆ ಬೆಲೆ ಕಟ್ಟೋದಿಕ್ಕಾಗಲ್ಲ? ಪರಿಶುದ್ಧವಾಗಿ ಇದ್ರು ಅಂತ. ಆ ರೀತಿ ನಾವು ನೋಡಿದಾಗ ಯೋವಾನು ಬರೆದ ಸುವಾರ್ತೆ 17ನೇ ಅಧ್ಯಾಯ 5ನೇ ವಚನ. ಈಗ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು. ಈಗ ತಂದೆಯೇ, ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು. ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು. ನೋಡಿದ್ರಾ? ಯಾಕೆ ಇದು ಬೆಲೆ ಇದಕ್ಕೆ ಕಟ್ಟಕ್ಕಾಗಲ್ಲ ಅಂದ್ರೆ, ಯೇಸು ಸ್ವಾಮಿಯ ಪ್ರೀ ಎಕ್ಸಿಸ್ಟೆನ್ಸ್ ಹೆಂಗಿತ್ತಪ್ಪ ಅಂತ ನಾವು ನೋಡಿದ್ರೆ, ಮಹಿಮೆಯಲ್ಲಿ ಇದ್ರು ಅವರು. ಫಸ್ಟ್ ಯಾರ ಜೊತೆಗಿದ್ರು ರೀ? ತಂದೆ ಆದ ದೇವರ ಜೊತೆ ಪರಿಶುದ್ಧರಾಗಿ ಮಹಿಮೆಯಲ್ಲಿದ್ರು. ಸೊ ಅವ್ರು ಏನ್ ಮಾಡ್ತಾ ಇದ್ದಾರ್ರಿ? ಇವಾಗ ಇಳಿದು ಬರ್ತಾರೆ. ಯಾವ ಕಂಡೀಷನ್ಗೆ? ಮನುಷ್ಯನ ಕಂಡೀಷನ್ಗೂ ದೇವರ ಕಂಡೀಷನ್, ಮಹಿಮೆಯಲ್ಲಿ ಇರುವ ಕಂಡೀಷನ್ನ ಕಂಪೇರ್ ಮಾಡಿದ್ರೆ ಹೆಂಗಿರುತ್ತಾರೆ? ಮನುಷ್ಯನ ಕಂಡೀಷನ್ ಅಲ್ಲಿ ಕಂಪೇರ್ ಮಾಡಕ್ಕೆ ಆಗಲ್ಲ ದೇವರ ಕಂಡೀಷನ್ಗೆ, ಅಲ್ವಾ? ಮಹಿಮೆಯಲ್ಲಿರುವ ಕಂಡೀಷನ್ಗೆ ತುಂಬಾನೇ ವ್ಯತ್ಯಾಸ ಇದೆ. ಅಮೂಲ್ಯವಾದ ರಕ್ತ ಅಂತ ಹೇಳಿದಾಗ ಇದು ಒಂದು ಮೇಜರ್ ರೀಸನ್ ಅಂತ ಕೂಡ ನಾವು ನೋಡ್ತೀವಿ. ಮತ್ತೆ ಇನ್ನೊಂದು ವಿಷಯ ಕೂಡ ನಾವು ನೋಡಿದ್ರೆ, ಯೇಸು ಸ್ವಾಮಿ ಈ ಕಂಡೀಷನ್ಗೆ ಬರೋದಕ್ಕೆ ಮುಂಚೆ ಅವರ ಪ್ರೀ ಎಕ್ಸಿಸ್ಟೆನ್ಸ್ ಬಗ್ಗೆ ಈ ವಾಕ್ಯ ಹೇಳ್ತಾ ಇದೆ. ಅವರು ತಂದೆಯಾದ ದೇವರ ಜೊತೆ ಇದ್ರು ಅಂತ. ಅವರು ದೇವರ ಜೊತೆ ಮಾತ್ರ ಇದ್ದಿಲ್ಲ, ಇಡೀ ಸೃಷ್ಟಿಯನ್ನು ನಾವು ತೆಗೆದು ನೋಡಿದ್ರೆ ಫಸ್ಟ್ ಕ್ರಿಯೇಷನ್ ಯಾರು ಅಂತಾರೆ? ಸೊ ಇವಾಗ ಆ ರಕ್ತ ಅಮೂಲ್ಯವಾಗಿದೆಯಾ ಇಲ್ವಾ? ಅಮೂಲ್ಯವಾಗಿ ಇದೆ. ಇವಾಗ ಏನಕ್ಕೆ ಇದೆಲ್ಲ ಬಂದು ನಮ್ಮ ಜ್ಞಾಪಕಕ್ಕೆ ತಗೊಂಬರ್ಬೇಕು? ಕರ್ತನ ಮೇಜೆಯಲ್ಲಿ ಕೂತ್ಕೊಂಡ್ರೆ ನಾವು ಸುಮ್ಮನೆ ಏನು ಹೇಳ್ಬಿಡ್ತೀವ್ರಿ? ಅಮೂಲ್ಯವಾದ ರಕ್ತ ನನಗೋಸ್ಕರ ಏನಾಗಿದೆ? ಸುರಿಸಲ್ಪಟ್ಟಿದೆ. ಯಾಕೆ ಅದು ಅಮೂಲ್ಯವಾಗಿದೆ ಅಂತ ನಾವು ಒಂದಿನಾನು ಏನು ಮಾಡಲ್ಲ ರೀ? ಯೋಚನೆ ಮಾಡಲ್ಲ. ವೈ ಇಟ್ ಇಸ್ ಕಾಸ್ಟ್ಲಿ, ವೈ ಇಟ್ ಇಸ್ ಪ್ರೆಷಸ್ ಅಂತ ನಾವು ನೋಡಿದಾಗ ಈ ಥರ ವಿಷಯಗಳನ್ನು ನಾವು ನೋಡಬೇಕು. ಬಿಕಾಸ್ ಹಿ ವಾಸ್ ದ ಫಸ್ಟ್ ಬಾರ್ನ್ ಅಂತ ಕೂಡ ನಾವು ನೋಡ್ತೀವಿ.
He was the first born of all creation. ಎಲ್ಲ ಸೃಷ್ಟಿಯು ಮಾಡೋದಕ್ಕೆ ಮುಂಚೆ ತಂದೆಯ ದೇವರು ಯಾವ ಸೃಷ್ಟಿನ ಮಾಡಿದಾರ್ರಿ? ಯೇಸು ಸ್ವಾಮಿನ ಮಾಡಿದ್ದಾರೆ ಅಂತ ಕೂಡ ನೋಡಿದ್ವಿ. ಅವರು ಆ ಕ್ರಿಯೇಷನ್ನು ಎಷ್ಟು ಸಂತೋಷದಿಂದ ದೇವ್ರ ಜೊತೆ ಅಲ್ಲಿ ಇದ್ದಿರ್ಬೋದು, ಜಾಯ್ಫುಲ್ ಆಗಿ ಆ ಒಂದು ಆ ಕಂಡೀಷನಲ್ಲಿ. ಅದನ್ನು ಬಿಟ್ಬಿಟ್ಟು ಇವ್ರು ಏನು ಮಾಡ್ತಾರೆ ಅಂದರೆ ವಾಲಂಟ್ರಿಯಾಗಿ ನಮ್ಮ ಮೇಲೆ ಪ್ರೀತಿ ಇರೋದ್ರಿಂದ ಇವರೇ ಬಂದು ಹೇಳ್ತಾರೆ, ಈಗೋ ನಾನು ಏನು ಮಾಡ್ತೀನಿ ರೀ, ಹೋಗ್ತೀನಿ ಈ ಸ್ಯಾಕ್ರಿಫೈಸ್ಗೆ, ಈ ಕಂಡೀಷನ್ನ ತಗೋತೀನಿ. ಇವಾಗ ಒಂದು ಮಹಿಮೆಯಲ್ಲಿರೋ ಕಂಡೀಷನ್ನ ಬಿಟ್ಟು ಒಂದು ವರ್ಸ್ಟ್ ಕಂಡೀಷನ್ನ ಇವ್ರು ತಗೋಬೇಕು. ಇವಾಗ ಅದನ್ನ ತಗೊಂಡು ಇಲ್ಲಿ ಬಂದು ನಮಗೆ ಸ್ಯಾಕ್ರಿಫೈಸ್ ಕೊಡ್ತಾರೆ ಅಂತ ಕೂಡ ನಾವು ನೋಡಬೇಕು. ಒಂದು ವಾಕ್ಯ ಓದ್ಬಿಡೋಣ. ಪ್ರಾವರ್ಬ್ಸ್ 8th chapter 2nd verse. ಜ್ಞಾನೋಕ್ತಿ 8ನೇ ಅಧ್ಯಾಯ 22ನೇ ವಚನ. ಯೆಹೋವನು ತನ್ನ ಸೃಷ್ಟಿ ಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು. ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ. ಆತನ ಪ್ರಾರ್ಥನ ಕಾರ್ಯಗಳಲ್ಲಿ ಯಾರೇ ಪ್ರಥಮ ಅಂತೆ? ನೋಡ್ರಿ, ಇವಾಗ ವೈ ವಿ ಕಾಲ್ ಇಟ್ ಆಸ್ ಅ ಪ್ರೆಷಿಯಸ್ ಬ್ಲಡ್, ಅಮೂಲ್ಯವಾದ ರಕ್ತ ಅಂತ ಏನಕ್ಕೆ ನಾವು ಹೇಳ್ತೀವಿ? ಕಾಸ್ಟ್ಲಿಯೆಸ್ಟ್ ಸ್ಯಾಕ್ರಿಫೈಸ್. ಇವಾಗ ನಾನು ನೀವು ಕೊಟ್ಟರೆ ಆ ಸ್ಯಾಕ್ರಿಫೈಸ್ ಏನಲ್ಲ ಆಗಲ್ಲ ರೀ, ಕನ್ಸಿಡರೇ ಮಾಡೋಕ್ಕಾಗಲ್ಲ ಅದನ್ನ, ಅಲ್ವಾ? ಸೊ ಇನ್ನೊಂದು ವಾಕ್ಯ ಓದೋಣ. ಯೋಹಾನ್ ಬರೆದ ಸುವಾರ್ತೆ 1ನೇ ಅಧ್ಯಾಯ 5ನೇ ವಚನ. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ದೇವರು ಕಳುಹಿಸಿದ ಒಬ್ಬ ಮನುಷ್ಯನು ಬಂದನು, ಅವನ ಹೆಸರು ಯೋಹಾನನ್. ಜಾನ್ 1:5 ಸಿಸ್ಟರ್, 1ನೇ ಯೋಹಾನ್ ಅಲ್ಲ, ಜಾನ್ 1:5 ಹಂಗ ಬರುತ್ತೆ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕಲಿಲ್ಲ. ಸೊ ಹೌ ಹಿ ವಾಸ್ ಲೈಟ್ ಅಂತ ಕೂಡ ನಾವು ನೋಡ್ತೀವಿ. ಇನ್ನೊಂದು ವಾಕ್ಯ ನಾವು ನೋಡಿದ್ರೆ, ಇದೆಲ್ಲ ಸತ್ಯವೇದದಲ್ಲೇ ನಮಗೆ ಹೇಳಿದ್ದಾರೆ. ಸೊ ಯಾಕೆ ಇದು ಅಮೂಲ್ಯವಾಗಿದೆ ಅಂತ ನಾವು ನೋಡ್ತೀವಿ. ಸೊ ಈ ವಿಷಯಗಳನ್ನು ನಾವು ವೆನ್ ವಿ ಸಿಂಬಲೈಸ್, ಆ ಕರ್ತನ ಮೇಜೆಯಲ್ಲಿ ಕೂತು ಅದನ್ನು ಸಿಂಬಾಲಿಕ್ ಆಗಿ ನಾವು ಮಾಡಿದಾಗ ಇದನ್ನೆಲ್ಲ ನೆನೆಸ್ಕೋಬೇಕು. ದಿಸ್ ಡೂ ಇನ್ ರಿಮೆಂಬರೆನ್ಸ್ ಆಫ್ ಮೀ. ಇದು ನನ್ನ ನೆನೆಸ್ಕೊಳ್ಳೋದಕ್ಕಾಗಿ ನೀವು ಇದನ್ನು ಮಾಡ್ರಿ ಅಂತ ಹೇಳ್ಬಿಟ್ರೆ, ಸುಮ್ಮನೆ ಸಿಂಬಾಲಿಕ್ ಆಗಿ ನಾವು ಮಾಡಿಬಿಟ್ಟು ಒಂದು ಪ್ರಾರ್ಥನೆ ಮಾಡ್ಬಿಟ್ಟು ಬರೋದಲ್ಲ. ಸೊ ಇವೆಲ್ಲ ನಾವು ಏನು ಮಾಡ್ಬೇಕ್ರಿ? ನೆನಪಿಗೆ ತರಬೇಕು ಅಂತ. 2ನೇ ಕೊರಿಂಥ 8ನೇ ಅಧ್ಯಾಯ 9ನೇ ವಚನ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮಗೆ ಗೊತ್ತಾಗಿದೆಯಲ್ಲ. ಆತನು ಐಶ್ವರ್ಯವಂತನಾಗಿದ್ದು ತಾನು ಬಡತನದಲ್ಲಿ ಸೇರುವುದರಿಂದ ನೀವು ಐಶ್ವರ್ಯವಂತರಾಗಬೇಕೆಂದು ನಿಮಗೋಸ್ಕರ ಬಡವನಾದನು. ನೋಡಿದ್ರಾ ಯಾಕೆ ಈ ಫಾರ್ಮ್ ಇವ್ರು ತಗೊಂಡ್ರು ಅಂತ ಕೂಡ ನಾವು ನೋಡಿದ್ರೆ, ಅವ್ರು ಫಸ್ಟ್ ಹೆಂಗಿದ್ರಂತೆ? ಮಹಿಮೆಯಲ್ಲಿದ್ದಾಗ ಐಶ್ವರ್ಯವಂತರಾಗಿ ಇದ್ರು. ಇವಾಗ ನಾವು ದೇವರು ನಮ್ಮನ್ನು ಕಂಪೇರ್ ಮಾಡಿದಾಗ, ಯೇಸು ಸ್ವಾಮಿನ ಕಂಪೇರ್ ಮಾಡಿದಾಗ, ಯೇಸು ಸ್ವಾಮಿ ಐಶ್ವರ್ಯವಂತನಾಗಿದ್ರು. ನಾವು ಅವ್ರ ಕಣ್ಣಲ್ಲಿ ದೃಷ್ಟಿಯಲ್ಲಿ ಹೆಂಗಿದ್ವಿ ರೀ? ಮನುಷ್ಯ ನಮ್ಮನ್ನು ಸೃಷ್ಟಿ ಮಾಡಿದಾಗ ಹೆಂಗ್ ಮಾಡಿದ್ರು ದೇವರು? ಐಶ್ವರ್ಯವಂತನಾಗಿ ಮಾಡಿದ್ರು. ಎಲ್ಲ ಬಂದು ಗಾಡ್ ಕ್ರಿಯೇಟೆಡ್ ಮ್ಯಾನ್ ಇನ್ ಹಿಸ್ ಓನ್ ಇಮೇಜ್ ಅಂದ್ರೆ ನಮ್ಮನ್ನು ಕೂಡ ಹೆಂಗ್ ಮಾಡಿದ್ರು ಅವ್ರು ಸೃಷ್ಟಿ? ಇವಾಗ ಬಿದ್ದಿದ್ದು ಬಡತನಕ್ಕೆ ಯಾರ್ರೀ? ನಾವು ಬಿದ್ದ್ಬಿಟ್ವಿ. ದೇವರು ಇವಾಗ ನೋಡ್ತಾ ಇದ್ದಾರೆ, ಅವ್ರು ಪರಿಶುದ್ಧರಾಗಿದ್ದಾರೆ, ನಾವು ಬಡತನದಲ್ಲಿದ್ದೀವಿ, ದರಿದ್ರರಾಗಿದ್ದೀವಿ. ಪರಿಶುದ್ಧತೆ ನಮ್ಮಲ್ಲಿ ಹೋಯ್ತು, ಇಲ್ಲ. ಇವಾಗ ದೇವರ ಸಾನ್ನಿಧಾನಕ್ಕೆ ಹೋಗಿ ಅವ್ರ ಮುಂದೆ ನಿಲ್ಲಕ್ಕೆ ಸಾಧ್ಯನೇ ಇಲ್ಲ. ಸೊ ಇದನ್ನೆಲ್ಲ ನಾವು ಏನ್ ಮಾಡ್ಬೇಕ್ರಿ? ನೆನೆಸ್ಕೋಬೇಕು. ಸೊ ಅದಕ್ಕೆ ಅವ್ರು ಹೇಳ್ತಾರೆ, ಹಿ ವಾಸ್ ರಿಚ್, ಹಿ ಬಿಕೇಮ್ ಪುವರ್. ಏನಕ್ಕೆ ಅವ್ರು ದರಿದ್ರರಾದ್ರಂತೆ? ನಮ್ಮನ್ನು ಮತ್ತೆ ಅವ್ರು ಏನ್ ಮಾಡ್ಬೇಕ್ರಿ? ಐಶ್ವರ್ಯವಂತರಾಗಿ ಮಾಡ್ಬೇಕು. ಹಿ ವಾಂಟ್ಸ್ ಅಸ್ ಟು ಬಿಕಮ್ ರಿಚ್.
ಎಂಥ ಒಂದು ಪ್ರೀತಿ ರೀ ಅಲ್ವಾ? ಸೊ ಈ ರೀತಿ ಇದ್ದಂಥ ಒಂದು ಸ್ಯಾಕ್ರಿಫೈಸ್ ಯೇಸು ಸ್ವಾಮಿ ಕೊಟ್ಟರು. ಆ ಆ ಒಂದು ದರಿದ್ರನಾಗಿರುವಂಥ ನಮ್ಮ ಆ ಬಡತನದಲ್ಲಿ ಇರುವಂಥ ನಮ್ಮ ಒಂದು ಇಮೇಜನ್ನು ತಗೊಂಡು ಎಲ್ಲಿಗೆ ಬರ್ತಾರೆ ರೀ? ಭೂಲೋಕಕ್ಕೆ ಮಾಂಸದಲ್ಲಿ ಬರ್ತಾರೆ ಅಲ್ವಾ? ಅವಾಗ ನಾವು ಅವ್ರನ್ನ ಹೆಂಗೆ ಸ್ವೀಕಾರ ಮಾಡ್ಬೇಕ್ರಿ? ನನಗೋಸ್ಕರ ಇಷ್ಟು ಅವ್ರು ಏನು ಮಾಡಿದ್ದಾರೆ ರೀ? ತ್ಯಾಗ ಮಾಡಿದ್ದಾರೆ, ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಸೊ ನಾವು ಹೆಂಗೆ ರಿಸೀವ್ ಮಾಡ್ಬೇಕ್ರಿ ಅವ್ರನ್ನ? ಮಾಡ್ತಾ ಇದೀವಾ? ಮಾಡಿದ್ವಾ? ನೋಡಿ ಓದಿ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 7ನೇ ವಚನ. ಆಕೆಯು ತನ್ನ ಚೊಚ್ಚಲು ಮಗನನ್ನು ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಅವ್ರಿಗೇನ್ ಇರ್ಲಿಲ್ಲ ಅಂತಾರೆ? ಸ್ಥಳವಿಲ್ಲ. ಸ್ಥಳನೇ ಇಲ್ಲ. ರಿಚ್ ಮ್ಯಾನ್ ಅಂತ ಐಶ್ವರ್ಯದಲ್ಲಿ ಇದ್ದಂಥ ಯೇಸು ಸ್ವಾಮಿ ಭೂಲೋಕಕ್ಕೆ ನಮ್ಮನ್ನು ರಕ್ಷಿಸಕ್ಕೆ ಬಂದಾಗ ಅವ್ರಿಗೆ ಈ ಭೂಲೋಕದಲ್ಲಿ ಏನಿಲ್ಲ ರೀ? ಸ್ಥಳನೇ ಇಲ್ಲ. ಇವಾಗ ನಮ್ಮನ್ನು ಯಾರು ಈ ಥರ ಟ್ರೀಟ್ ಮಾಡಿಬಿಟ್ರೆ ಏನಾಗುತ್ತೆ ನಮಗೆ? ಓಹೋ, ವಾಟ್ಸಪ್ಪಲ್ಲಿ ನೀವು ಇನ್ವಿಟೇಷನ್ ಕಳಿಸ್ಬಿಡಿ ಸಾಕು ಒಂದು ಫಂಕ್ಷನ್ಗೆ. ಬ್ಲಾಕ್ ನಂಬರೇ ಬ್ಲಾಕ್ ನೋಡಿ, ಬ್ರದರ್ ಹೇಳ್ತಾರೆ. ಆ ಥರ ಇರ್ತೀವಿ ನಾವು. ಆದರೆ ಯೇಸು ಸ್ವಾಮಿದ ರಿಸೆಪ್ಷನ್ ಯಾವ ಥರ ಇತ್ತು ನೋಡಿದ್ರ? ಜಾಗನೇ ಇಲ್ಲ ಅವ್ರಿಗೆ ಅಲ್ರ? ಸೊ ಇಲ್ಲಿ ಸಿಂಪಲ್ ಆಗಿ ಏನು ಹೇಳಕ್ಕೆ ಬರ್ತಾರೆ ಅಂದರೆ, ಅವರು ಯಾವ ಒಂದು ಫಾರ್ಮ್ ತಗೊಂಡ್ರೆ ಅಂದರೆ, ಅವ್ರು ಹುಟ್ಟಬೇಕಾದ್ರೆ ಒಂದು ರಾಜವಾಗಿ ಒಂದು ಪ್ಯಾಲೇಸಲ್ಲಿ ಹುಟ್ಟಕ್ಕೆ ಸಾಧ್ಯ ಆಯ್ತಾ? ದೇವ್ರು ಬೇಕಾದ್ರೆ ಮಾಡ್ಬೋದಾಗಿತ್ತು. ಪ್ಯಾಲೇಸಲ್ಲಿ ಅವರು ಬಂದು ಹುಟ್ಟಿ ಅವರು ಸ್ಯಾಕ್ರಿಫೈಸ್ ಮಾಡ್ಬೋದಾಗಿತ್ತು. ಆದರೆ ಅವರ ಕ್ವಾಲಿಟಿ ನೋಡ್ರಿ ಯಾವ ಥರ ಇದ್ರು ಅಂದರೆ, ಒಂದು ಸರ್ವೆಂಟ್ ಥರ ಬಂದ್ಬಿಟ್ರು ಇಲ್ಲಿ ಅಂತ ಕೂಡ ನಾವು ನೋಡ್ತೀವಿ. ಈ ಟುಕ್ ದ ಫಾರ್ಮ್ ಆಫ್ ಎ ಸರ್ವೆಂಟ್. ಸರ್ವೆಂಟ್ಗೆ ಕನ್ನಡಲ್ಲಿ ಏನು ಹೇಳ್ತಾರೆ? ಆಳು, ದಾಸ ಅಲ್ವಾ? ಆ ರೀತಿ ನಮಗೆ ಸೇವೆ ಮಾಡೋದಕ್ಕೆ ಏನು ಮಾಡ್ಬಿಟ್ರಿ ಅವರು? ದಾಸನಾಗಿ ಬಂದರು ಅಂತ ಕೂಡ ನಾವು ನೋಡ್ತೀವಿ. ಅವರನ್ನು ಕೂಡ ಇಂಥ ಒಂದು ದೊಡ್ಡ ಮಹಿಮೆಯಲ್ಲಿದ್ದಂಥ ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಬಂದಾಗ ಅವ್ರನ್ನ ಯಾವ ರೀತಿ ಕರಿತಾ ಇದ್ರು ರೀ? ಈ ಅವರು ಬಡತನದಲ್ಲಿ ಇದ್ರು ಅಂತ ನೋಡೋದಕ್ಕೆ ವಾಕ್ಯ ಹೆಂಗೆ ಹೇಳ್ತಾ ಇದೆ ಅಂದರೆ, ಜನ ಅವ್ರನ್ನ ಹೆಂಗೆ ಕರಿತಾ ಇದ್ರು? ಸನ್ ಆಫ್ ಅ ಕಾರ್ಪೆಂಟರ್. ಓದಿ ವಚನ, ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯ 3ನೇ ವಚನ. ಇವನು ಆ ಬಡಗಿಯಲ್ಲವೇ? ಇವನ ಮರಿಯಳ ಮಗನಲ್ಲವೇ? ಯಾಕೋಬ, ಯೋಸೆ, ಯೂದ, ಸೀಮೋನ ಇವರ ಅಣ್ಣನಲ್ಲವೇ? ಇವನು ಆ ಬಡಗಿಯಲ್ಲವೇ? ನೋಡಿದ್ರಾ? ಸೊ ದೇ ಕಾಲ್ಡ್ ಎಮ್ ಕಾರ್ಪೆಂಟರ್ ಅಂತ ಕೂಡ ನಾವು ನೋಡ್ತೀವಿ. ಮತ್ತೆ ವಿ ಹ್ಯಾವ್ ಟು ರಿಮೆಂಬರ್, ಈ ಥರ ಐಶ್ವರ್ಯವಂತರಾಗಿ ಪರಿಶುದ್ಧರಾಗಿದ್ದಂಥ ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಬಂದಾಗ ಅವ್ರಿಗೆ ಜಾಗನೇ ಇರಲಿಲ್ಲ, ಒಂದು ರಿಸೆಪ್ಷನ್ನು ಚೆನ್ನಾಗಿ ಅವ್ರಿಗೆ ಇರಲಿಲ್ಲ ಅಂತ ಕೂಡ ನಾವು ನೋಡ್ತೀವಿ. ಯಾಕೆಂದರೆ ಇನ್ನೊಂದು ಕಡೆ ಅವರು ಜೀವನ ಮಾಡಿದಾಗ ಅವ್ರಿಗೆ ಈ ಭೂಮಿ ಮೇಲೆ ಯಾವ ಒಂದು ಸ್ಥಳನೂ ಇಲ್ಲ ಅಂತ ಕೂಡ ನಾವು ನೋಡ್ತೀವಿ. ಈಗ ನಾವು ಏನು ಮಾಡ್ತೀವಿ ರೀ? ಒಂದು 30-40 ಸೈಟ್ ನಮ್ಮ ಹತ್ರ ಇಲ್ಲ ಅಂದರೆ ಏನು ಮಾಡ್ತೀವಿ? ದೇವ್ರನ್ನ ರೈಟ್ ಲೆಫ್ಟ್ ಬೈದ್ಬಿಡ್ತೀವಿ. ಏನು ಇಷ್ಟೆಲ್ಲ ನಿಮ್ಮ ಹಿಂದೆ ನಾನು ಮಾಡ್ತಾ ಇದ್ದೀನಿ, ನನಗೊಂದು ಮನೆ ಕೊಟ್ಟಿಲ್ಲ, ನನಗೊಂದು ಸೈಟ್ ಕೊಟ್ಟಿಲ್ಲ, ನನಗೆ ಬ್ಯಾಂಕ್ ಬ್ಯಾಲೆನ್ಸ್ ಕೊಟ್ಟಿಲ್ಲ ಅಂತ. ನೋಡಿ ಯೇಸು ಸ್ವಾಮಿಗೆ ನೋಡಿ ಏನಿತ್ತು ಅಂತ. ಮತ್ತೆ ಬರೆದ ಸುವಾರ್ತೆ 8ನೇ ಅಧ್ಯಾಯ 20ನೇ ವಚನ. ಯೇಸು ಅವನಿಗೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂದು ಹೇಳಿದನು. ಇಡೋದಕ್ಕೂ ಏನಿರ್ಲಿಲ್ಲ ಅಂತೆ ಅವ್ರಿಗೆ ಭೂಮಿ ಮೇಲೆ. ಸೊ ಇವೆಲ್ಲ ಏನ್ ತೋರಿಸ್ತಾ ಇದೆ ಅಂದ್ರೆ, ಅವರು ಎಷ್ಟು ಐಶ್ವರ್ಯದಂತಲ್ಲಿದ್ರು, ರಿಚ್ ಆಗಿದ್ರು, ಅದನ್ನೆಲ್ಲ ಬಿಟ್ಟು ನಮ್ಮ ಮೇಲೆ ಅವ್ರಿಗೆ ಏನಿತ್ತಪ್ಪ ಅಂದ್ರೆ ತುಂಬಾನೇ ಪ್ರೀತಿ ಇತ್ತು. ಅದಕ್ಕಾಗಿ ಈ ರೀತಿಯಾದ ಒಂದು ಫಾರ್ಮ್ಸ್ ಅನ್ನು ಅವ್ರು ಏನ್ ಮಾಡ್ತಾರೆ ಅಂದ್ರೆ ತಗೊಂಡು
ನಮ್ಮನ್ನು ರಕ್ಷಿಸೋದಕ್ಕೆ ಅವರು ಬರ್ತಾರೆ. ಇಷ್ಟೆಲ್ಲ ಮಾಡಿ ಒಬ್ರು ಬರ್ತಾರೆ, ನಮಗೋಸ್ಕರ ನಮ್ಮನ್ನು ಕಾಪಾಡೋದಿಕ್ಕೆ ಒಬ್ರು ಬರ್ತಾರೆ ಅಂದ್ರೆ ಅವ್ರನ್ನ ಯಾವ ಥರ ಸ್ವೀಕಾರ ಮಾಡ್ಬೇಕ್ರಿ ನಾವು. ಆದರೆ ಜನ ಏನು ಮಾಡ್ಬಿಟ್ರಪ್ಪ ಅವ್ರನ್ನ ಅಂತ ನಾವು ನೋಡಿದಾಗ ಯೋವಾನ 1ನೇ ಅಧ್ಯಾಯ 11ನೇ ವಚನ, ಜಾನ್ 1st ಚಾಪ್ಟರ್ 11th ವರ್ಸ್. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ನೋಡಿದ್ರ, ಸ್ವಂತ ಜನನೇ ಅವ್ರನ್ನ ಏನ್ ಮಾಡಲ್ಲ ರೀ, ಅಂಗೀಕರಿಸಿಲ್ಲ. ಸೊ ಈ ಸತಿ ನಾವು ಕರ್ತನ ಮೇಜೆಯಲ್ಲಿ ಕೂತಾಗ ಅವರು ಆಗ ಮಾಡಿಲ್ಲ, ಅವ್ರಿಗೇನು ಗೊತ್ತಿರಲಿಲ್ಲ. ನೀವು ಇಷ್ಟೊಂದು ಅಮೂಲ್ಯವಾದ ಒಂದು ಸ್ಯಾಕ್ರಿಫೈಸ್ನ ನಮಗೋಸ್ಕರ ಕೊಟ್ಟಿದ್ದೀವಿ. ನಾನು ಹೋದ ವರ್ಷ ಯಾವ ಥರ ನಿಮ್ಮನ್ನು ಸ್ವೀಕಾರ ಮಾಡಿದ್ದೆ, ಇನ್ನು ಮುಂದಕ್ಕೆ ಯಾವ ಥರ ನಿಮ್ಮನ್ನು ನಾನು ಸ್ವೀಕಾರ ಮಾಡಿದ್ದೀನಿ, ನನ್ನ ಕಾನ್ಸಿಕ್ರೇಷನ್ ನಂತರ ನಾನು ಯಾವ ಥರ ನಿಮ್ಮನ್ನು ಸ್ವೀಕಾರ ಮಾಡಿದ್ದೀನಿ, ನನ್ನ ಸ್ವಂತ ರಕ್ಷಕನಾಗಿ ನಿಮ್ಮನ್ನು ಏನು ಮಾಡಿದ್ದೀನಿ ರೀ, ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ಸ್ವೀಕಾರ ಮಾಡ್ಕೊಂಡಿದ್ದೀನಿ. ಇನ್ನೂ ಹಂಗೆ ನಡೀತಾ ಇದ್ದೀನಾ, ಅದೇ ರೀತಿ ಯೇಸು ಸ್ವಾಮಿನ ನಾನು ಸ್ವೀಕಾರ ಮಾಡ್ತಾ ಇದ್ದೀನಾ ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಕೇಳಬೇಕು. ಇಲ್ಲ ಅಂದರೆ ನಾವು ಕೂಡ ಏನಾಗುತ್ತೆ ರೀ, ಅವ್ರು ಮಾಡ್ದಂಗೆ ರಿಜೆಕ್ಟ್ ಮಾಡ್ದಂಗೆ ಯೇಸು ಸ್ವಾಮಿನ ಏನು ಮಾಡಿಬಿಡುತ್ತೆ ರೀ, ಆಗುತ್ತೆ. ಸುಮ್ಮನೆ ನಾವೇನು ಮಾಡ್ತೀವಿ ರೀ, ಈಗ ಜನ ನೋಡೋದಕ್ಕೆ ಎಲ್ಲರ ಮುಂದೆ ಸತ್ಯವೇದ ಎಲ್ಲ ಸತ್ಯಗಳು ತಿಳಿಸಿದ್ದಾರೆ, ನನಗೆ ದೇವ್ರು ಕೊಟ್ಟಿದ್ದಾರೆ, ಎಲ್ಲ ಜ್ಞಾನ ಕೊಟ್ಬಿಟ್ಟಿದ್ದಾರೆ. ಇವಾಗ ಡಿವೈನ್ ಪ್ಲಾನ್ ಬಗ್ಗೆ ಅಲ್ವಾ ಕೊಟ್ಬಿಟ್ಟು, ಈಗ ನಾನು ದೀಕ್ಷಾಸ್ಥಾನದಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ದೇವರೊಂದಿಗೆ ಏನು ಮಾಡ್ತೀನಿ ರೀ, ಒಡಂಬಡಿಕೆ ಮಾಡ್ತೀನಿ. ಐ ಆಮ್ ಮೇಕಿಂಗ್ ಅ ಕವನೆಂಟ್ ಮಾಡಿದಾಗ ಏನು ಮಾಡ್ತಾ ಇದ್ದೀನಿ, ಕವನೆಂಟಲ್ಲಿ ಏನು ಹೇಳ್ತಾ ಇದ್ದೀನಿ, ವಾಟ್ ಇಟ್ ಸಿಂಬಲೈಸಸ್. ಇನ್ನೇ ನಾನು ಯಾರಿಗೋಸ್ಕರ ಜೀವಿಸ್ತೀನಿ ರೀ, ಯೇಸು ಸ್ವಾಮಿಗೋಸ್ಕರ ಜೀವಿಸ್ತೀನಿ ಅಂತ ಹೇಳ್ತೀವಿ. ಅಂದರೆ ನಾನು ಸ್ವಾಮಿನ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ನನ್ನ ಪರ್ಸನಲ್ ಸೇವಿಯರ್ ಥರ ಅವ್ರ ಹೆಜ್ಜೆ ಜಾಡಿಯಲ್ಲಿ ನಡೀತೀನಿ. ಯಾಕಂದರೆ ದೇವರು ಒಂದು ದೊಡ್ಡ ಪ್ಲಾನ್ ಇಟ್ಟಿದ್ದಾರೆ, ಅದರಲ್ಲೂ ನಮ್ಮನ್ನ ಒಂದು ಭಾಗವಾಗಿಟ್ಟಿದ್ದಾರೆ ಅಲ್ವಾ. ಸೊ ಈ ವಿಷಯಗಳನ್ನು ನಾವು ಜ್ಞಾಪಕಕ್ಕೆ ತರಬೇಕು. ಇಲ್ಲ ನಾವು ರಿಜೆಕ್ಟ್ ಮಾಡ್ತಾ ಇದ್ದೀವ, ಮಾಡ್ದಂಗೆ ಆಗ್ಬಿಡುತ್ತೆ ನಾವು ಅದನ್ನು ಮಾಡಿಲ್ಲ ಅಂದರೆ ಅಲ್ವಾ. ಸೊ ಐಸಾಯ 53ನೇ ಅಧ್ಯಾಯ 3ನೇ ವಚನ. ಅವನು ಧಿಕ್ಕರಿಸಲ್ಪಟ್ಟವನು, ಮನುಷ್ಯರು ಸೇರಿಸಿಕೊಳ್ಳದವನು, ಸಂಕಷ್ಟಕ್ಕೊಳಗಾದವನು, ವ್ಯಾಧಿ ಪೀಡಿತನು, ಜನರು ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನು ಆಗಿದ್ದನು. ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ ಅಂತ ಕೂಡ ನಾವು ನೋಡ್ತೀವಿ. ಸೊ ಈ ರೀತಿ ನಾವು ರಿಜೆಕ್ಟ್ ಮಾಡಬಾರ್ದು, ಯೇಸು ಸ್ವಾಮಿನ ರಿಜೆಕ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಆ ಕರ್ತನ ಮೇಜೆಯಲ್ಲಿ ನಾನು ಕೂತಾಗ, ವೆನ್ ವಿ ಡೂ ದಟ್ ಸಿಂಬಾಲಿಕಲಿ ನಾವು ಅದನ್ನು ಮಾಡಿದಾಗ, ಆ ರೊಟ್ಟಿಯನ್ನು ಮುರಿದಾಗ, ಆ ರಕ್ತವನ್ನು ನಾವು ಪಾನ ಮಾಡಿದಾಗ, ದ್ರಾಕ್ಷರಸವನ್ನು ನಾವು ಪಾನ ಮಾಡಿದಾಗ, ನಮ್ಮ ಮನಸ್ಸಲ್ಲಿ ಏನಿರಬೇಕಂದ್ರೆ, ಎಷ್ಟು ಐಶ್ವರ್ಯದಂತದಲ್ಲಿ ಇದ್ದಂಥ ಯೇಸು ಸ್ವಾಮಿ ನನಗೋಸ್ಕರ ಅವ್ರು ಏನು ಮಾಡಿದ್ದಾರೆ ರೀ, ಅದನ್ನು ಬಿಟ್ಟು ನನಗೆ ರ್ಯಾನ್ಸಮ್ ಕೊಟ್ಟು ನನ್ನನ್ನು ರಕ್ಷಿಸೋದಕ್ಕೆ ಅವ್ರು ಏನು ಮಾಡಿದ್ದಾರೆ ರೀ, ಈಗ ಬಂದಿದ್ದಾರೆ. ಸೊ ಅವ್ರನ್ನು ನಾನು ಏನು ಮಾಡ್ಬೇಕ್ರಿ, ಐ ಶುಡ್ ಅಕ್ಸೆಪ್ಟ್ ಹಿಮ್ ಆಸ್ ಮೈ ಪರ್ಸನಲ್ ಸೇವಿಯರ್. ಜೀವ ಕೊಡೋದಕ್ಕೆ ಬಂದಿದ್ದಾರೆ ನನಗೆ, ಇಲ್ಲಾಂದ್ರೆ ನಮಗೆ ಏನಿಲ್ಲ ರೀ, ರಕ್ಷಣೆನೇ ಇಲ್ಲ ಅಲ್ವಾ. ಸೊ ಇದನ್ನು ತುಂಬ ಮುಖ್ಯವಾಗಿ ರಿಮೆಂಬರ್ ಮಾಡಬೇಕು ಅಂತ ಕೂಡ ನಾವು ನೋಡ್ಬೇಕು. ಇನ್ನೊಂದು ನಾವು ನೋಡ್ಬೇಕಂದ್ರೆ ಅವರ ಒಂದು ಪ್ರೀತಿ ಯಾವ ರೀತಿ ನಮ್ಮ ಮೇಲೆ ಇತ್ತು ಅಂತ ಕೂಡ ನಾವು ನೆನೆಸ್ಕೋಬೇಕು ಅವತ್ತು. ದಿಸ್ ಡೂ ಇನ್ ರಿಮೆಂಬರೆನ್ಸ್ ಆಫ್ ಮೀ ಅಂತ ಹೇಳಿದಾಗ ಅವರ ಪ್ರೀತಿ ನೋಡ್ರಿ ಯಾವ ಥರ ಇತ್ತು. ಮತ್ತೆ ಬರೆದು ಸುವಾರ್ತೆ 23ನೇ ಅಧ್ಯಾಯ 37ನೇ ವಚನ, ಮ್ಯಾಥ್ಯೂ 23rd ಚಾಪ್ಟರ್ 37th ವರ್ಸ್. ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ,
ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಹ್ಮ್. ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ಇದು ಎಲ್ಲಿಂದ ಇವ್ರು ಹೇಳ್ತಾರೆ? ಯಾವಾಗ ಹೇಳ್ತಾರ್ರಿ ಇದು? ಆಲಯದಲ್ಲಿ ಹೇಳ್ತಾರೆ. ಅವ್ರಿಗೆ ಗೊತ್ತು ಯೇಸು ಸ್ವಾಮಿಗೆ ನಾನು ಸಾಯ್ತೀನಿ ಅಂತ, ನನ್ನ ಕ್ರೂಸಿಫೈ ಮಾಡ್ತಾರೆ ಅಂತ ಗೊತ್ತು. ಆದ್ರೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅವ್ರ ಮೇಲೆ ಬರೋ ಕಷ್ಟಕ್ಕಾಗಿ ಅವ್ರು ಏನ್ ಮಾಡಿಲ್ಲ ರೀ, ಯೋಚನೆ ಮಾಡಿಲ್ಲ. ನೀವು ಈ ರೀತಿ ಮಾಡೋದ್ರಿಂದ ನಿಮಗೆ ಬರುವಂತ ಕಷ್ಟ, ಅದನ್ನ ಅಲ್ಲಿ ಹೇಳ್ತಾರೆ ಅಂತ ಕೂಡ ನೋಡ್ತೀವಿ. ಮತ್ತೆ ಅದು ಏನಕ್ಕೆ ಅವರು ಇಷ್ಟೆಲ್ಲ ಮಾಡಿದ್ರು, ನಮಗೋಸ್ಕರ ಅವರು ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಮೇಲೆ ಇದ್ದಂತ ಪ್ರೀತಿ ಅಂತ ಕೂಡ ನಾವು ನೋಡ್ತೀವಿ. ಇನ್ನೊಂದು ಕೂಡ ನಾವು ನೆನಪಿಗೆ ತರಬೇಕಾಗಿದ್ದು ವಿಷಯ, ಅವರು ಮಾಡಿದಂತ ಒಳ್ಳೆ ಕಾರ್ಯಗಳು ಈ ಭೂಮಿ ಮೇಲೆ ಬಂದಾಗ ಅವರು ಮಾಡಿದಂತ ಗುಡ್ ಥಿಂಗ್ಸ್ ಸಿಂಬಾಲಿಕ್ ಆಗಿ ಮಾಡಿದ್ರು. ಏನೆಲ್ಲ ಮಾಡಿದ್ರು? ಕಣ್ಣಿಲ್ದೆ ಅವ್ರಿಗೆ ಕಣ್ಣು ಕೊಟ್ರು. ಸ್ಪಿರಿಚುವಲಿ ಇದು ನಮ್ಗೆ ಗೊತ್ತು ಹೆಂಗೆ ಅಂದ್ರೆ, ಏನ್ರಿ ಇದಕ್ಕೆ ಅರ್ಥ? ನಾವು ಹೆಂಗಿದ್ವಿ ರೀ ಒಂದ್ ಕಾಲದಲ್ಲಿ? ಕುರುಡರಾಗಿದ್ವಿ, ಸತ್ಯನೇ ಗೊತ್ತಿರ್ಲಿಲ್ಲ. ನಾವು ನಮ್ಮ ಒಂದು ಮನ ಕಣ್ಗಳನ್ನು ಅವ್ರು ಏನ್ ಮಾಡಿದಾರ್ರಿ, ತೆಗೆದು ಸತ್ಯವನ್ನು ಕೊಟ್ಟಿದ್ದಾರೆ. ಜೀವ ಅಲ್ಲಿ ಸೈಟ್ ಕೊಟ್ಟಿದ್ದಾರೆ ಅಂತ ಕೂಡ ನಾವು ನೋಡ್ತೀವಿ. ಇನ್ನೊಂದು ಕಿವಿ ಇಲ್ದವ್ರಿಗೆ ಕಿವಿ ಕೊಟ್ಟಿದ್ದಾರೆ, ಆಮೇಲೆ ಕಾಲಿಲ್ದವ್ರಿಗೆ ನಡಿಯಂಗ್ ಮಾಡಿದ್ದಾರೆ, ಮತ್ತೆ ಸತ್ತವ್ರನ್ನ ಏನ್ ಮಾಡಿದಾರ್ರಿ, ಜೀವ ಕೊಟ್ಟು ಎಬ್ಬರಿಸಿದ್ದಾರೆ, ಮತ್ತು ಅನೇಕ ಜನವನ್ನು ಪೋಷಿಸಿದ್ದಾರೆ, ಅವ್ರಿಗೆ ಫೀಡ್ ಮಾಡಿದ್ದಾರೆ ಅಲ್ವಾ. ಈ ಹಸ್ ಫೆಡ್ ದ ಮಲ್ಟಿಟ್ಯೂಡ್ ಅಂತ ಕೂಡ ನಾವು ನೋಡ್ತೀವಿ. ತುಂಬಾ ಮುಖ್ಯವಾಗಿ ಸುವಾರ್ತೆಯನ್ನು ದರಿದ್ರರಿಗೆ ಸಾರಿದ್ದಾರೆ, ಕೊಟ್ಟಿದ್ದಾರೆ ಇಲ್ವಾ? ಸೊ ಇದೆಲ್ಲ ನಾವು ಏನ್ ಮಾಡ್ಬೇಕ್ರಿ, ಜ್ಞಾಪಕಕ್ಕೆ ತರಬೇಕು, ನೆನೆಸ್ಕೋಬೇಕು ಅಂತ ಕೂಡ ನಾವು ನೋಡ್ತೀವಿ. ಇದೆಲ್ಲ ಏನಕ್ಕೆ ಅವ್ರು ಮಾಡಿದ್ರು ಅಂದ್ರೆ, ನಮಗೋಸ್ಕರ ಇದನ್ನೆಲ್ಲ ಏನಕ್ಕೆ ಮಾಡಿದ್ರು ಅಂದ್ರೆ, ಆ ಒಂದು ದೇವರ ಕೃಪೆ ನಮ್ಮ ಮೇಲೆ ಬರೋದಿಕ್ಕೆ ಅವರು ಈ ವಿಷಯಗಳನ್ನು ಮಾಡಿದ್ರು ಅಂತ ಕೂಡ ನಾವು ನೋಡ್ತೀವಿ. ಸೊ ಇನ್ನೊಂದು ವಾಕ್ಯ ಓದೋಣ. ಯೋವಾನು ಬರೆದ ಸುವಾರ್ತೆ 6ನೇ ಅಧ್ಯಾಯ 63ನೇ ವಚನ. ಬದುಕಿಸುವಂಥದ್ದು ಆತ್ಮವೇ, ಮಾಂಸವು ಯಾವುದಕ್ಕೂ ಬರುವುದಿಲ್ಲ. ನಾನು ನಿಮಗೆ ಹೇಳಿರುವ ಮಾತುಗಳೇ ಆತ್ಮವಾಗಿಯೂ ಜೀವವಾಗಿಯೂ ಅವೇ. ನೋಡಿದ್ರಾ? ಈ ವಿಷಯ ಕೂಡ ನಮ್ಮ ನೆನಪಿಗೆ ನಾವು ತರಬೇಕು. ಯೇಸು ಸ್ವಾಮಿ ಹೇಳ್ಕೊಟ್ಟಿದ್ದಂಥ ವಿಷಯಗಳು, ಅವ್ರು ಮಾತಾಡಿದಂಥ ಮಾತುಗಳು, ಆ ಒಂದು ಬೋಧನೆ, ಅದು ಯಾವ ತರ ಇತ್ರಿ ನಮ್ಗೆ? ಬದುಕಿಸುವಂತ ಆತ್ಮ, ಜೀವ ವಾಕ್ಯ, ಜೀವ ಕೊಡುವಂತ ಒಂದು ವಾಕ್ಯವಾಗಿದೆ ಇದೆ ಇವತ್ತು ಕೂಡ. ಆ ವಾಕ್ಯವನ್ನು ನಾವು ಕೇಳಿ ಫಾಲೋ ಮಾಡಿದ್ರೆ ಖಂಡಿತ ಲೈಫ್ ನಮ್ಗೆ ಅಲ್ವಾ. ಸೊ ದ ವರ್ಡ್ಸ್ ಆಫ್ ಲೈಫ್ ಗಿವಿಂಗ್, ದ ವರ್ಡ್ಸ್ ಆಫ್ ಸ್ಪಿರಿಟ್ ಅಂಡ್ ಲೈಫ್, ಅವ್ರು ಮಾತಾಡಿದ ಮಾತಲ್ಲಿ, ವಾಕ್ಯಗಳಲ್ಲಿ ಹೆಂಗಿತ್ತು ಅಂದ್ರೆ ಆತ್ಮವು ಮತ್ತು ಜೀವವೂ ಆಗಿತ್ತು ಅಂತ ಕೂಡ ನಾವು ನೋಡ್ತೀವಿ. ಇದನ್ನ ನಾವು ನೆನೆಸ್ಕೋಬೇಕು ಅಂತ ಕೂಡ ನಾವು ನೋಡ್ತೀವಿ. ಅದು ಮಾತ್ರ ಅಲ್ಲ, ಆ ಲಾಸ್ಟ್ ಅವರ್ಸ್, ಕೊನೆ ಕ್ಷಣ ಜೆರುಸಲೇಮಲ್ಲಿ ಅವರ ಲಾಸ್ಟ್ ಅವರ್ಸ್ನ ಕೂಡ ನಾವು ಏನು ಮಾಡ್ಬೇಕ್ರಿ, ನೆನಪು ಮಾಡ್ಬೇಕು. ಏನ್ರಿ ಲಾಸ್ಟ್ ಅವರ್ಸಲ್ಲಿ ಏನೆಲ್ಲ ನಾವು ನೆನಪು ಮಾಡಬೇಕು ಅಂದರೆ, ನಮಗೆ ತುಂಬ ಎಲ್ಲರಿಗೂ ಗೊತ್ತು, ಅವ್ರು ಫಸ್ಟು ಇಷ್ಟಪಟ್ಟಿದ್ದೇನ್ರಿ, ಸಾಯಕ್ಕೆ ಮುಂಚೆ, ನಾನು ಇನ್ನೂ ಮುಂದಕ್ಕೆ ಇನ್ನೂ ಕೆಲವು ದಿನಗಳಲ್ಲಿ ನಾನು ಸಾಯ್ತೀನಿ ಅಂತ ಗೊತ್ತು, ನನ್ನ ತಗೊಂಡೋಗಿ ಕ್ರೂಸಿಫೈ ಮಾಡ್ತಾರೆ ಅಂತ. ಸೊ ಅವಾಗ ಅವ್ರಿಗೆ ತುಂಬ ಇಷ್ಟ ಆಗಿದ್ದೇನ್ರಿ, ಇಷ್ಟಪಟ್ಟಿದ್ದು ಶಿಷ್ಯರ ಜೊತೆ ಪಸ್ಕಾ ಆಚರಣೆ ಮಾಡಬೇಕು ಅಂತವ್ರು ಇಷ್ಟಪಟ್ರು ಅಂತ. ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 15ನೇ ವಚನ. ಆಗ ಆತನು ಅವರಿಗೆ, ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ
ಹ್ಮ್. ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ಹೆಂಗಿದ್ರಂದ್ರೆ ಕುತೂಹಲದಿಂದ ಇದ್ರು ಅಂತ. He had joy to take part in the Pascha, the supper with the disciples ಅಂತ ಕೂಡ ನಾವು ನೋಡ್ತೀವಿ ಅಲ್ವಾ. ಸೊ ಅಂದ್ರೆ ಅವ್ರ ಮೇಲೆ ಇದ್ದಂಥ ಪ್ರೀತಿ, ಆ ವಿಷಯಗಳನ್ನು ಕೂಡ ನಾವು ನೋಡ್ತೀವಿ. ಸೊ ನಾವು ಪ್ರತಿ ಸತಿ ಇದನ್ನ ಮಾಡಿದಾಗ, ಕರ್ತನ ಮೇಜೆಯಲ್ಲಿ ನಾವು ಕೂತಾಗ ಇದನ್ನು ಕೂಡ ನಾವು ನೆನೆಸ್ಕೋಬೇಕು. ಯಾಕೆಂದ್ರೆ ಹಿ ಲವ್ ಟು ಈಟ್ ದಟ್ ಮೀಲ್ ವಿತ್ ಅಸ್, ನಮ್ಮ ಜೊತೆಗೆ. ಎಂಥ ಒಂದು ಇಂಪಾರ್ಟೆಂಟ್ ಥಿಂಗ್ ನೋಡ್ರಿ. ನಾವು ಅವತ್ತು ಅಲ್ಲಿ ಕೂತು ಆ ರೊಟ್ಟಿಯನ್ನು ಮುರಿದು ಆ ರಸವನ್ನು ಕುಡಿದಾಗ ವಾಟ್ ವಿ ಶುಡ್ ಥಿಂಕ್ ನ, ಕ್ರೈಸ್ಟ್ ಈಸ್ ದೇರ್ ವಿತ್ ಅಸ್. He loves to be with us for that occasion ಅಂತ ಕೂಡ ನಾವು ನೋಡ್ತೀವಿ. ಇನ್ನೊಂದು ನಾವು ನೋಡ್ಬೇಕಂದ್ರೆ, ಇಷ್ಟು ಐಶ್ವರ್ಯದಂತಲ್ಲಿ ಇದ್ದವರು ಈ ಭೂಮಿಗೆ ಬಂದಾಗ ನಮಗೆ, ನಾನು ಹೇಳ್ದಾಗೆ, ನಮಗೆ ಅವರು ಒಂದು ದಾಸನಾಗಿದ್ರು ಅಂತ ತೋರಿಸೋದಕ್ಕೆ ಇದೇ ರೀತಿ ನೀವುಗಳು ಕೂಡ ಇರಬೇಕು ಅಂತ ಅವ್ರು ಏನು ಮಾಡ್ಬಿಟ್ರಿ, ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸಿದ್ರು. ಯಾವ ವಿಷಯದಲ್ಲಿ ಓದಿ? ಯೋಹಾನ ಸುವಾರ್ತೆಯಲ್ಲಿ 17ನೇ ಅಧ್ಯಾಯ ವಾಕ್ಯ ನೋಡಿ, ಅದರಲ್ಲಿ ಯಾವುದಿದೆ ಅಂತ. ಜಾನ್ 17 ಚಾಪ್ಟರ್ ಅಲ್ಲಿ ವಾಷಿಂಗ್ ದ ಫೀಟ್ ಆಫ್ ಡಿಸೈಪಲ್ಸ್. ಸೊ 17 ಚಾಪ್ಟರ್ ಅಲ್ಲಿ ಇದೆ, ನೀವು ಆಮೇಲೆ ಓದ್ಕೊಳ್ಳಿ ಅದು. ಸೊ ಮತ್ತೆ ನಾವು ನೋಡಿದಾಗ ಮತ್ತೆ ಬರೆದ ಸುವಾರ್ತೆ 26ನೇ ಅಧ್ಯಾಯ 40ನೇ ವಚನ ಅಲ್ಲಿ ಅವರು ಯಾವ ರೀತಿ ದುಃಖದಲ್ಲಿ ಆ ಗೆತ್ಸಮನಿಯಲ್ಲಿ ಇದ್ರು, ಆವಾಗ ಶಿಷ್ಯರು ಯಾವ ಥರ ಇದ್ರು ಅನ್ನೋ ಒಂದು ವಿಷಯವನ್ನು ಕೂಡ ನಾವು ಏನು ಮಾಡ್ಬೇಕ್ರಿ, ನೆನಪಿಗೆ ತರಬೇಕು. ಅಲ್ಲಿ ಕೊನೆಯ ಒಂದು ಕ್ಷಣಗಳು, ಅವರ್ಸ್, ದ ಲಾಸ್ಟ್ ಅವರ್ಸ್ ಆಫ್ ಕ್ರೈಸ್ಟ್ ಯಾವ ರೀತಿ ಇತ್ತು ಅಂತ ನೆನಪು ಮಾಡಬೇಕು ಅಂತ ಕೂಡ ನಾವು ನೋಡ್ತೀವಿ. ಓದಿ. ಆಮೇಲೆ ಆ ಶಿಷ್ಯರ ಬಳಿಗೆ ಬಂದು ಅವರು ನಿದ್ದೆ ಮಾಡುವುದನ್ನು ಕಂಡು ಪೇತ್ರನಿಗೆ, ಇಗೋ, ಒಂದು ಗಳಿಗೆಯಾದರೂ ನನ್ನ ಸಂಗಡ ಎಚ್ಚರವಾಗಿರಲಾರಿಯಾ? ಶೋಧನೆಗೆ ಒಳಗಾಗದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಮನಸ್ಸು ಸಿದ್ಧವಾಗಿದೆ ಸರಿ, ಆದರೆ ದೇಹಕ್ಕೆ ಬಲ ಸಾಲದು ಎಂದು ಹೇಳಿದನು. ನೋಡಿದ್ರ, ಏನ್ ಕೇಳ್ತಾರೆ ಶಿಷ್ಯರ ಹತ್ರ? ಅಟ್ಲೀಸ್ಟ್ 1 hour ನೀವು ಏನ್ ಮಾಡ್ಬಾರ್ದ್ರಿ, ಎಚ್ಚರವಾಗಿ ಇರಬಾರ್ದ? ಇವ್ರು ಬಿಟ್ಬಿಟ್ಟು ಏನ್ ಮಾಡ್ಬಿಡ್ತಾರ್ರಿ, ಅವ್ರ ಮೇಲೆ ಇರ್ತಾರೆ, ಇವ್ರ ಕೆಳಗೆ ಬಂದು ನಿದ್ದೆ ಮಾಡ್ಬಿಡ್ತಾರೆ. ನಾವು ಕೂಡ ಈ ರೀತಿ ಇದೀವಾ ಅನ್ನೋದು ನಾವು ಯೋಚನೆ ಮಾಡ್ಬೇಕು. ಆ ಟೈಮಲ್ಲಿ ಕೂಡ ಯೇಸು ಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ, ಎಲ್ಲರೂ ಬಿಟ್ಬಿಟ್ರು ಅವ್ರನ್ನ, ಒಬ್ರು ಮಾತ್ರ ಜೊತೆಯಲ್ಲಿದ್ರು. ಯಾರ್ರಿ? ತಂದೆಯ ದೇವರು ಅಂತ ಕೂಡ ನಾವು ನೋಡ್ತೀವಿ. ಅವರು ಕೂಡ ಲಾಸ್ಟ್ ಮಿನಿಟ್ ಅಲ್ಲಿ ಕೈ ಬಿಡ್ತಾರೆ. ಏನಕ್ಕೆ ಬಿಡ್ತಾರೆ ಅಂದ್ರೆ, ನಮಗೋಸ್ಕರ ಬಿಡ್ತಾರೆ. ಅದೇ ಬಂದು ಆ ದೇವರ ಪ್ರೀತಿಯನ್ನು ಕೂಡ ಅಲ್ಲಿ ಡೆಮಾನ್ಸ್ಟ್ರೇಟ್ ಮಾಡುತ್ತೆ ಅಂತ ಕೂಡ ನೋಡ್ತೀವಿ. ಈ ವಿಷಯಗಳನ್ನು ನಾವು ನೆನಪಿಗೆ ತರಬೇಕು ಅಂತ ಕೂಡ ನಾವು ನೋಡ್ತೀವಿ. ಮತ್ತೆ ಆ ಲಾಸ್ಟ್ ಅವರ್ಸ್ ಅಲ್ಲಿ ನಾವು ನೋಡ್ಬೇಕಂದ್ರೆ, ಅವರನ್ನು ಯಾವ ರೀತಿ ಬಿಟ್ರೇಲ್ಗೆ ಏನ್ ಹೇಳ್ತಾರ್ರಿ ಕನ್ನಡಲ್ಲಿ? ಹಿಡಿದುಕೊಡೋದು, ದ್ರೋಹ ಮಾಡೋದು. ಒಬ್ರಿಗೆ ನಂಬ್ತಾರೆ, ನಮ್ಮ ಮೇಲೆ ನಂಬ್ತಾರೆ, ಜೊತೆ ಎಲ್ಲ ಇದ್ದು ಜೂಡಸ್ ಏನ್ ಮಾಡ್ಬಿಡ್ತಾರ್ರಿ, ಅವ್ರನ್ನ ಬಿಟ್ರೆ ಮಾಡ್ಬಿಡ್ತಾರೆ ಅಲ್ವಾ. ಈಗ ಅದನ್ನು ಕೂಡ ನಾವು ನೆನ್ಸ್ಕೋಬೇಕು. ಯೇಸು ಸ್ವಾಮಿಯ ಶಿಷ್ಯನಾಗಿದ್ದು ಜೊತೆಯಲ್ಲೇ ಇದ್ದು ಒಬ್ರು ಏನ್ ಮಾಡ್ತಾರ್ರಿ, ಬಿಟ್ಟೋಗ್ತಾರೆ, ಬಿಟ್ರೆ ಮಾಡ್ತಾರೆ. ನಾವು ಅದೇ ತರ ಇದೀವಾ ಅಂತ ನಾವು ನೋಡ್ತೀವಿ. ಹೆಂಗ್ ಬಿಟ್ರೆ ಮಾಡ್ತಾರ್ರಿ, ಅದು ನಾವು ನೆನ್ಸ್ಕೊಂಡ್ರೇನೆ ಇವಾಗ ನಮ್ಮನ್ನ ಹಂಗೆ ನಾವು ತಂದು ನಿಲ್ಸ್ಬೋದು. ಕಾನ್ಸಿಕ್ರೇಟೆಡ್ ಅಂತೀವಿ, ಸತ್ಯ ಗೊತ್ತು ಅಂತೀವಿ, ಜನ ನೋಡೋದಿಕ್ಕೆ ಹೆಂಗಿದೀವಿ ರೀ, ಟ್ರೂ ಫಾಲೋವರ್ ತರ ಇದೀವಿ. ಲವ್ ಇಂದ ಏನ್ ಮಾಡಿದ್ರು, ಅವರು ಬಂದು ಒಂದು ಮುತ್ತು ಇಟ್ಟು ಅವ್ರಿಗೆ ತುಂಬಾ ನಾನು ನಿಮ್ಮನ್ನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ತೋರಿಸ್ಕೊಟ್ಬಿಟ್ರು. ಅದೇ ರೀತಿ ಆಗ್ಬಿಡ್ತೀವಿ ನಾವು ಕೂಡ, ಸರಿಯಾಗಿ ನಾವು ಫಾಲೋ ಮಾಡಿಲ್ಲ ಅಂತ. ನಾವು ಅದೇ ತರ ಬಿಟ್ರೆ ಮಾಡ್ತಾ ಇದ್ದೀವ ಅನ್ನೋ ವಿಷಯವನ್ನು ಕೂಡ ನಾವು ನೆನಪಿಗೆ ತರಬೇಕು ಅಂತ ಕೂಡ ನಾವು ನೋಡ್ತೀವಿ. ಎಲ್ಲರೂ ಬಿಟ್ಟರು ಕೂಡ
ತಂದೆಯಾದ ದೇವರು ಮಾತ್ರ ಅವ್ರ ಜೊತೆಯಲ್ಲಿ ಇದ್ರು ಅಂತ ಕೂಡ ನಾವು ನೋಡ್ತೀವಿ. ಮತ್ತೆ ಅವರನ್ನು ಅಷ್ಟು ಐಶ್ವರ್ಯದಲ್ಲಿ ಇದ್ದಂಥ ಯೇಸು ಸ್ವಾಮಿನ ಹೆಂಗೆ ಟ್ರೀಟ್ ಮಾಡಿಬಿಟ್ರು ಅಂತ ಕೂಡ ನಾವು ನೋಡಿದ್ರೆ, ಒಂದು ಏನು ಹೇಳ್ತಾರ್ರಿ, ಕ್ರಿಮಿನಲ್ಗೆ ಕನ್ನಡಲ್ಲಿ ಏನು ಹೇಳ್ತಾರ್ರಿ, ಅಪರಾಧಿ ಥರ ಅವ್ರನ್ನ ಟ್ರೀಟ್ ಮಾಡಿಬಿಟ್ರು, ಒಡೆದು ಕಟ್ಟಿ ಅವ್ರನ್ನ ಆ ರೀತಿ ಟ್ರೀಟ್ ಮಾಡಿದ್ರು. ಅವರನ್ನು ಒಡೆದ್ರು, ಅವ್ರ ಮುಖದ ಮೇಲೆ ಉಗಿದ್ರು. ಇದನ್ನೆಲ್ಲ ಕೂಡ ಅವ್ರು ಏನು ಮಾಡಿದ್ದಾರೆ ಅಂದರೆ ತುಂಬ ತಾಳ್ಮೆಯಿಂದ ಸಹಿಸ್ಕೊಂಡ್ರು. ಯಾರಿಗೋಸ್ಕರ? ನನಗೋಸ್ಕರ, ನಮಗೋಸ್ಕರ ಅಂತ ನಾವು ನೆನೆಸ್ಕೋಬೇಕು ಅಂತ ಕೂಡ ನಾವು ನೋಡ್ತೀವಿ. ಮತ್ತೆ ಇದಕ್ಕೆ ನಾವು ಏನು ಹೇಳ್ತೀವಿ ಅಂದರೆ, ವಿ ಶುಡ್ ರಿಮೆಂಬರ್ ಹಿಸ್ ಸ್ಯಾಕ್ರಿಫೈಸ್ ಆಸ್ ಅ ಪ್ರೆಷಿಯಸ್ ಸ್ಯಾಕ್ರಿಫೈಸ್. ಅವರ ಒಂದು ಬಲಿಯನ್ನು, ಯಜ್ಞವನ್ನು ನಾವು ಹೆಂಗೆ ನೆನೆಸ್ಕೋಬೇಕು ಅವತ್ತಂದರೆ, ಇದಕ್ಕಾಗಿ ನಿಮ್ಮ ಸ್ಯಾಕ್ರಿಫೈಸ್ ಹೆಂಗಿದೆ ಅಂದರೆ, ನನಗೆ ಒಂದು ಕಾಸ್ಟ್ಲಿಯಸ್ ಸ್ಯಾಕ್ರಿಫೈಸ್ ಆಗಿದೆ, ಪ್ರೆಷಿಯಸ್ ಸ್ಯಾಕ್ರಿಫೈಸ್ ಆಗಿದೆ ಅಂತ ಕೂಡ ನಾವು ನೋಡ್ತೀವಿ. ಯಾಕೆಂದರೆ ಅಷ್ಟು ರಿಚ್ ಆಗಿದ್ದಂಥ ಯೇಸು ಸ್ವಾಮಿ ನನಗೋಸ್ಕರ ಅವ್ರು ಏನು ಮಾಡಿಬಿಡ್ತಾರೆ ಅಂದರೆ, ಒಬ್ಬೊಬ್ರಿಗೋಸ್ಕರ ಅವರು ದೇವರ ಕೃಪೆಯಿಂದ ಮರಣವನ್ನು ಅವ್ರು ಏನು ಮಾಡಿಬಿಟ್ರಿ. ಫಸ್ಟ್ ಅವ್ರು ಬರೋದಕ್ಕೆ ಮುಂಚೆ ಅವ್ರ ಲೈಫ್ ಹೆಂಗಿತ್ರಿ? ನೋ ಡೆತ್. ಯೇಸು ಸ್ವಾಮಿಗೆ ಆ ಕಂಡೀಷನ್ನ, ಮರಣನೇ ಇಲ್ಲದೆ ಇರೋ ಕಂಡೀಷನ್ನ ಬಿಟ್ಟು ಬಂದು ಇವಾಗ ಮರಣವನ್ನು ಏನು ಮಾಡಿಬಿಟ್ರಿ ಅವರು? ರುಚಿ ನೋಡ್ಬಿಟ್ರಿ. ಹಿ ಟೇಸ್ಟೆಡ್ ಡೆತ್ ಫಾರ್ ಮೈ ಸೇಕ್ ಅಂತ ಕೂಡ ನಾವು ನೋಡ್ತೀವಿ. ದೇವರ ಕೃಪೆಯಿಂದ ನನಗೋಸ್ಕರ ಅವ್ರು ಏನು ಮಾಡಿದ್ದಾರೆ? ಮರಣವನ್ನು ಅವರು ಟೇಸ್ಟ್ ಮಾಡಿದ್ದಾರೆ. ಎಂಥ ಒಂದು ದೊಡ್ಡ ವಿಷಯ. ಇದನ್ನು ನಾವು ಏನು ಮಾಡ್ಬೇಕ್ರಿ? ಅದ್ರ ಮುಂದೆ ನಮ್ದು ಏನಿಲ್ಲ ರೀ. ಯಾವ ಒಂದು ಐಶ್ವರ್ಯವು ನಮ್ಮಲ್ಲಿ ನಾವು ಈ ಭೂಮಿ ಮೇಲೆ ನಾವು ಸೇರಿಸಿಟ್ರು ಅದಕ್ಕೆ ಈಕ್ವಲ್ ಮಾಡೋದಕ್ಕೆ ಆಗೋದಿಲ್ಲ. ಎಂಥ ಒಂದು ಸ್ಯಾಕ್ರಿಫೈಸ್ ನೋಡ್ರಿ ಅದು. ಅದಕ್ಕೆ ಇದನ್ನು ಕಾಸ್ಟ್ಲಿ ಸ್ಯಾಕ್ರಿಫೈಸ್, ಪ್ರೆಷಿಯಸ್ ಸ್ಯಾಕ್ರಿಫೈಸ್ ಅಂತ ನಾವು ಹೇಳ್ತೀವಿ. ಹೆಬ್ರಿಯರ್ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 9ನೇ ವಚನ, ಹೀಬ್ರೂಸ್ 2nd chapter 9th verse. ಆದರೂ ದೇವದೂತರಿಗಿಂತ ಸ್ವಲ್ಪ ಕಡಿಮೆಯಾಗಿ ಮಾಡಲ್ಪಟ್ಟ ಒಬ್ಬಾತನು, ಅಂದರೆ ಯೇಸುವು ಪ್ರಭಾವವನ್ನು, ಮಾನವನ್ನು ಕಿರೀಟವಾಗಿ ಹೊಂದಿರುವುದನ್ನು ನಾವು ನೋಡುತ್ತೇವೆ. ಮೃತಪಟ್ಟದ್ದರಿಂದಲೇ ಮಾನ ಪ್ರಭಾವಗಳನ್ನು ಹೊಂದಿದನು. ಆತನು ದೇವರ ಕೃಪೆಯಿಂದ ಎಲ್ಲರಿಗೋಸ್ಕರ ಮರಣವನ್ನು ಅನುಭವಿಸಲೇಬೇಕಾಗಿತ್ತು. ಎಲ್ಲರಿಗೋಸ್ಕರ ದೇವರ ಕೃಪೆಗಾಗಿ ಏನ್ ಮಾಡ್ಬಿಟ್ರೆ ಅಂದ್ರೆ ಮರಣವನ್ನು ಅನುಭವಿಸಿದ್ರು. ಹಿ ಸಫರ್ಡ್ ಫಾರ್ ಅವರ್ ಸಿನ್ಸ್ ಅಂತ ಕೂಡ ನಾವು ನೋಡ್ತೀವಿ. ಅಂದ್ರೆ ನಾವು ಸುಮಾರು ಸತಿ ನಾವು ಹೇಳ್ತೀವಿ ಅಲ್ವಾ, ಈಗ ಟರ್ಬನಾಕಲ್ ಸ್ಟಡಿ ಮಾಡಿದಾಗ ಆ ಸ್ಯಾಕ್ರಿಫೈಸಿಂದ ಆ ವೇಲಲ್ಲಿ ಫಸ್ಟು ಕ್ಯಾಂಪಿಂದ ಕೋರ್ಟ್ ಒಳಗಡೆ ಹೋದಾಗ ನಾವು ಏನು ಹೇಳ್ತೀವಿ ರೀ? ಯಾರು ಹೋಗೋಕ್ಕಾಗುತ್ತೆ ರೀ? ಏನಕ್ಕೆ ರೀ? ಸೊ ಜಸ್ಟಿಫಿಕೇಶನ್, ವಿ ಹ್ಯಾವ್ ಬೀನ್ ಜಸ್ಟಿಫೈಡ್ ಅಂತೀವಿ. ಅದಕ್ಕೆ ಕನ್ನಡಲ್ಲಿ ಏನು ಹೇಳ್ತಾರೆ ರೀ? ನೀತಿವಂತರಾಗಿ ನಿರ್ಣಯಿಸಲ್ಪಡೋದು. ಹೆಂಗೆ ಇದು? ಇದನ್ನ ಇವಾಗ ಹೇಳ್ತಾರಲ್ಲ, ನಮಗೆ ಎಕ್ಸಾಮಲ್ಲೆಲ್ಲ ಬರುತ್ತಲ್ಲ ರೀ, ಗಿವ್ ಎಕ್ಸ್ಪ್ಲನೇಷನ್ ಆಫ್ ದ ಫಾಲೋಯಿಂಗ್ ಅಂತ ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಬರುತ್ತೆ. ವಿವರಿಸಿ ಬರೀರಿ, ಜಸ್ಟಿಫಿಕೇಶನ್ನ ವಿವರಿಸಿ ಬರೀರಿ ಅಂತ ಹೇಳಿದ್ರೆ, ಇವಾಗ ನೀವು ಯಾರಿಗೋ ಒಬ್ರಿಗೆ ಜಸ್ಟಿಫಿಕೇಶನ್ ಕ್ವಶನ್ ಕೇಳ್ತಾರೆ, ಏನು ಯು ಆರ್ ಬೀನ್ ಜಸ್ಟಿಫೈಡ್ ಬೈ ದ ಬ್ಲಡ್ ಆಫ್ ಕ್ರೈಸ್ಟ್, ಯು ಆರ್ ಬೀನ್ ಜಸ್ಟಿಫೈಡ್ ಅಂತ ಹೇಳ್ತೀರಲ್ಲ, ವಾಟ್ ಈಸ್ ದಟ್ ಜಸ್ಟಿಫಿಕೇಶನ್ ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಏನು ಹೇಳ್ತೀರಾ ರೀ? ಹೆಂಗೆ ನೀತಿವಂತರಾಗಿ ನಿರ್ಣಯಿಸಿರೋದು ನಮ್ಮನ್ನ? ಪಾಪಿಗಳಾಗಿದ್ದು ಯೇಸು ಕ್ರಿಸ್ತನ ರಕ್ತದ ಮೂಲಕ ನೀತಿವಂತರು ಅಂತ ದೇವರ ಮುಂದೆ ನಿಲ್ಲೋದಕ್ಕೆ ಪರಿಗಣಿಸಿ. ಇವಾಗ ಇಷ್ಟೊತ್ತು ನಾವು ನೋಡಿದ್ವಲ್ಲ, ಅದೇ ವಿವರಿಸಿ ಬರೆಯೋದು. ಹೆಂಗೆ ಅಂದ್ರೆ, ಫಸ್ಟು ಆಡಮ್ನ ನೆನೆಸ್ಕೊಳ್ಳಿ. ಆಡಮ್ನ ಪರಿಪೂರ್ಣವಾಗಿ ಕ್ರಿಯೇಟ್ ಮಾಡಿದ್ರು. ಆಡಮ್ ಬಿದ್ದುಬಿಟ್ಟ. ಇವಾಗ ಕೆಳಗೆ ಬಿದ್ದು ಹೋದ್ಮೇಲೆ ಆಡಮಿಂದ ಬರೇ ರೇಸು. ದೇವರ ಒಂದು ನೀತಿ ಇದೆ, ದೇವರ ಒಂದು ಜಸ್ಟಿಸ್ ಇದೆ. ವಾಟ್ ಇಸ್ ಗಾಡ್ಸ್ ಜಸ್ಟಿಸ್? ಜೀವಕ್ಕೆ ಜೀವ.
ಸೊ ಆ ಜೀವಕ್ಕೆ ಇನ್ನೊಂದು ಜೀವ ಯಾರು ಕೊಡಕ್ಕಾಗುತ್ತೆ ರೀ? ಇದೇ ವಿವರಿಸಿ ಬರೆಯೋದು ಹೇಳೋದು ಜಸ್ಟಿಫಿಕೇಶನ್. ವಿ ಹ್ಯಾವ್ ಬೀನ್ ಜಸ್ಟಿಫೈಡ್ ಅಂದ್ರೆ ಗಾಡ್ಸ್ ಒಂದು ಕ್ರಿಯೇಷನ್ ಇತ್ತು, ನನ್ನನ್ನು ಸೃಷ್ಟಿ ಮಾಡಿದ್ರು, ಪಾಪವಿಲ್ಲದೆ ದೇವರ ಸ್ವರೂಪದಲ್ಲಿ ನನ್ನ ಏನ್ ಮಾಡಿದ್ರಿ? ಸೃಷ್ಟಿ ಮಾಡಿದ್ರು. ನನ್ನ ಫ್ರೀ ವಿಲ್ಗೆ ಬಿಟ್ರು. ನನ್ಗೆ ಏನ್ ಹಾಕಿಲ್ಲ ರೀ, ರೂಲ್ಸ್ ಹಾಕಿಲ್ಲ. ಒಂದೇ ಒಂದು ಅವ್ರು ಹೇಳಿದ್ದೇನ್ರಿ, ಹಣ್ಣು ತಿನ್ಬಾರ್ದು ಅಂತ ಹೇಳಿದ್ರು. ಅದು ಕೂಡ ಅವರು ಬೇಕಂದ್ರೆ ಏನ್ ಮಾಡ್ಬೋದಾಗಿತ್ರಿ, ಆ ಮರನೇ ಇಡೋದಕ್ಕೆ ಅವಶ್ಯಕತೆ ಇರಲಿಲ್ಲ ಅಲ್ವಾ, ತೆಗಿಬೋದಾಗಿತ್ತು. ಅಲ್ಲಿ ಇಟ್ಬಿಟ್ಟು ನಮಗೆ ಫ್ರೀ ವಿಲ್ ಕೊಟ್ರು ದೇವರು. ಎಂತ ಒಂದು ಇದು ನೋಡ್ರಿ, ಕೊಟ್ಬಿಟ್ಟು ಅವ್ರು ಹೇಳ್ತಾರೆ ಇದನ್ನ ತಿನ್ಬೇಡ, ಇದನ್ನ ತಿಂದ್ರೆ ನಿನ್ಗೆ ಸಾವು, ಯು ವಿಲ್ ಡೈ ಅಂತ ಹೇಳ್ತಾರೆ. ಅದನ್ನ ಚೂಸ್ ಮಾಡಿದ್ದು ಯಾರ್ರೀ? ಮನುಷ್ಯನೇ ಚೂಸ್ ಮಾಡ್ಬಿಟ್ಟು ಅಲ್ಲೇನ್ ಮಾಡ್ಬಿಟ್ಟಾರೆ, ಮರಣ ಬಂದ್ಬಿಟ್ಟು. ಸೊ ಇವಾಗ ಅದರಲ್ಲಿಂದ ಬರುವ ರೇಸು ಯಾರು ಇನ್ನೊಂದು ಆ ಒಂದು ಜೀವಕ್ಕೆ ಇನ್ನೊಂದು ಜೀವ ಕೊಡಕ್ ಆಗುತ್ತಾ ಅಂತ ಕೂಡ ನೋಡಿದ್ರೆ ಕೊಡಕ್ ಸಾಧ್ಯನೇ ಇಲ್ಲ. ದೇರ್ ಇಸ್ ನನ್ ರೈಚಿಯಸ್. ಒಬ್ರು ಈ ಭೂಮಿ ಮೇಲೆ ಯಾರು ಇಲ್ಲ ರೀ, ನೀತಿವಂತರಾಗಿ ಇಲ್ಲ. ಅದಕ್ಕೆ ದೇವರ ನೀತಿಯನ್ನು ಸ್ಯಾಟಿಸ್ಫೈ ಮಾಡಕ್ಕೆ ಆಗಲ್ಲ. ಜಸ್ಟಿಫಿಕೇಶನ್ ವಿವರಿಸಿ ಬರೆಯೋದು ಇದೆ. ಸೊ ಈಗ ಏನ್ ಮಾಡ್ತಾರ್ರಿ, ಒಂದು ಕ್ರಿಯೇಷನ್ ಇದೆ, ನಮ್ಮನ್ನು ಕ್ರಿಯೇಟ್ ಮಾಡಿದ ತರಾನೇ ಒಂದು ಕ್ರಿಯೇಷನ್ ಇದೆ, ಅದಕ್ಕೂ ಫ್ರೀ ವಿಲ್ ಕೊಟ್ರು. ಎರಡು ಕ್ರಿಯೇಷನ್ ಯಾವ್ದ್ರಿ? ಮಾರ್ನಿಂಗ್ ಸ್ಟಾರ್, 2 ಮಾರ್ನಿಂಗ್ ಸ್ಟಾರ್ಸ್, ಎರಡಕ್ಕೂ ಕೊಟ್ರು ಫ್ರೀ ವಿಲ್. ಒಂದು ಬಿದ್ಬಿಡ್ತು ಅದರಲ್ಲಿ ಕೂಡ, ಇನ್ನೊಂದು ಪರಿಪೂರ್ಣವಾಗಿ ಕೊನೆವರೆಗೂ ಅಲ್ವಾ. ಸೊ ಆ ಒಂದು ಮಾರ್ನಿಂಗ್ ಸ್ಟಾರ್ ಏನ್ ಮಾಡ್ತಾ ಇದೆ, ಆ ಒಂದು ದೊಡ್ಡ ಸ್ಟೇಟಸ್ನ ಬಿಟ್ಟು ನಮಗೋಸ್ಕರ ದರಿದ್ರರಾಗಿ ಬಂದು ದೇವರ ನೀತಿಯನ್ನು ಫುಲ್ಫಿಲ್ ಮಾಡ್ತಾ ಇದ್ದಾರೆ ಅಲ್ಲಿ. ಅದೇ ಜಸ್ಟಿಫಿಕೇಶನ್ ಅಲ್ವಾ. ಸೊ ಸೊ ಇದನ್ನು ಕೂಡ ನಾವು ಹೀಬ್ರೂಸ್ ಅಲ್ಲಿ ಅದೇ ನಾವು ನೋಡೋದು. ಹೀಬ್ರೂಸ್ 2:9 ಅಲ್ಲೇ ಅದೇನು, ಹಿ ಸಫರ್ಡ್ ಫಾರ್ ಅವರ್ ಸಿನ್ಸ್. ಸೊ ಇನ್ನೊಂದು ವಾಕ್ಯ ಓದೋಣ. ಹಿ ಬಿಕೇಮ್ ಜಸ್ಟ್ ಫಾರ್ ಅನ್ಜಸ್ಟ್ ಅಂತ ಬರೀತಾರೆ ಪೇತ್ರು ಬರೆದಾಗ. 1 ಪೇತ್ರ 3ನೇ ಅಧ್ಯಾಯ 18ನೇ ವಚನ. 1 ಪೀಟರ್ 3rd ಚಾಪ್ಟರ್ 18th ವರ್ಸ್. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕಾಗಿ ಒಂದೇ ಸಾರಿ ಪಾಪ ನಿವಾರಣಕ್ಕೋಸ್ಕರ ಬಾಧೆಪಟ್ಟು ಸತ್ತನು. ಜಸ್ಟಿಫಿಕೇಶನ್, ಜಸ್ಟ್ ಫಾರ್ ಅನ್ಜಸ್ಟ್. ಮತ್ತೆ ಓದಿ ಸಿಸ್ಟರ್, ಅದು ಹಿ ವಾಸ್ ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ಅನೀತಿವಂತರಿಗಾಗಿ ಏನ್ ಮಾಡ್ಬಿಟ್ರಿ, ಪ್ರಾಣ ಪ್ರಾಣ ಕೊಟ್ರು. ಇದಕ್ ಮುಂಚೆ ನಾವು ನೋಡಿದಾಗ ಹೆಂಗೆ ಅವರು ಜಸ್ಟ್ ಆಗಿದ್ರು ಅಂತ ನೋಡಿದ್ವಿ. ಬೇರೆ ಯಾರು ಇದನ್ನು ಮಾಡಕ್ ಆಗ್ತಾ ಇಲ್ಲ. ಫಸ್ಟ್ ಗಾಡ್ಸ್ ಪ್ಲಾನ್ ನಲ್ಲಿ ಏನ್ ಮಾಡಿದ್ರಿ, ಅವ್ರೆಲ್ಲ ಟ್ರೈ ಮಾಡ್ಬಿಟ್ರು. ಯಾರನ್ನ ಕಳ್ಸುದ್ರಿ ಫಸ್ಟ್? ಅದು ಬಂದು ಫಿಕ್ಸ್ ಮಾಡ್ತಾ ಮಾಡಿಲ್ಲ. ಇನ್ನ ದೊಡ್ಡ ಪಾಪ ಮಾಡ್ಬಿಟ್ಟು ಹೋಗ್ಬಿಡ್ತು. ಯಾಕಂದ್ರೆ ನಾಳೆ ಅದು ಕೇಳ್ಬಾರ್ದಲ್ಲ, ನಾವೆಲ್ಲ ಇದ್ವಿ, ನಮ್ಮನ್ನ ಕಳ್ಸಿದ್ರೆ ನಾವೇ ಮಾಡ್ತಾ ಇದ್ವಿ, ಯಾಕೆ ನೀವು ಯೇಸು ಸ್ವಾಮಿನ ಕಳ್ಸಿದ್ರಿ ಅಂತ ಕೇಳ್ಬೋದಲ್ವಾ. ಸೊ ಅದಕ್ಕೆ ಬೇರೆ ದೇವದೂತರನ್ನ ಕೂಡ ದೇವ್ರು ಏನ್ ಮಾಡಿದ್ರಿ, ಕಳ್ಸಿಕೊಟ್ರು. ಅದು ಬಿದ್ದೋಯ್ತು. ಅದಕ್ಕಾಗಿನೇ ಮತ್ತೆ ಇನ್ನೊಂದು ಕೆಲಸ ಮಾಡ್ಬೇಕಾಗಿತ್ತು. ದೇವ್ರು ಏನ್ ಮಾಡಿದ್ರಿ, ದೇವದೂತರು ತಪ್ಪು ಮಾಡಿದಾಗ ಏನ್ ಮಾಡ್ಬೇಕಾಗಿತ್ತು, ಈ ರಕ್ಷಣೆಯನ್ನು ಇಡೋದಿಕ್ಕೆ ಏನ್ ಮಾಡಿದ್ರು ಅಂದ್ರೆ ಜಲಪ್ರಲಯ ಕೊಟ್ಟು ಏನ್ ಮಾಡ್ತಾರ್ರಿ, ನಾಶ ಮಾಡ್ತಾರೆ. ಬರೀ ಅಲ್ಲಿ ಗುಡ್ ಫ್ಯಾಮಿಲಿ, ನೋ ಫ್ಯಾಮಿಲಿನ ಮಾತ್ರ ಅಲ್ಲಿ ಅವ್ರ ಪ್ಲಾನ್ ಫುಲ್ಫಿಲ್ ಆಗ್ಬೇಕು. ಇಲ್ಲ ಅದನ್ನ ಹಂಗೆ ಬಿಟ್ಟಿದ್ರೆ ಏನಾಗ್ತಾ ಇತ್ರಿ, ಜೈನ್ಸ್ ಬಂದು ಆಲ್ರೆಡಿ ಇವತ್ತು ಲೋಕ ಹೆಂಗಾಗ್ಬಿಟ್ಟಿದೆ ಅಂದ್ರೆ ತುಂಬಾ ಪಾಪದಲ್ಲಿದೆ. ಇನ್ನ ಅದನ್ನ ಕ್ಲೀನ್ ಮಾಡದೆ ಅವಾಗ ಬಿಟ್ಟಿದ್ರೆ ಇಷ್ಟೊತ್ತು ಎಲ್ಲೋ ಹೋಗ್ಬಿಡ್ತಾ ಇತ್ತು. ಆಮೇಲೆ ಸ್ಯಾಲ್ವೇಷನ್ಗೆ ಅಲ್ಲಿ ಏನೇ ಇರ್ಲಿಲ್ಲ ರೀ, ಜಾಗನೇ ಇರ್ತಾ ಇರ್ಲಿಲ್ಲ. ಸೊ ದಟ್ಸ್ ವೈ ಗಾಡ್ ಪ್ಲಾನ್ ದಟ್ ಮಾಡ್ಬಿಟ್ಟು ಕೊನೆಯಲ್ಲಿ ಯೇಸು ಸ್ವಾಮಿನ ಕಳಿಸ್ತಾರೆ ಅಂತ ಕೂಡ ನಾವು ನೋಡ್ತೀವಿ.
ಮತ್ತೆ ಈ ವಿಷಯಗಳನ್ನೆಲ್ಲ ನಾವು ನೆನೆಸ್ಕೋಬೇಕು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಬಂದು ಅವ್ರು ಏನು ಮಾಡ್ತಾರೆ, ಯಾವುದನ್ನು ನೆನೆಸ್ಕೋಬೇಕಂದ್ರೆ ಎಫಿಷಿಯನ್ಸ್ 4th ಚಾಪ್ಟರ್ 8th ವರ್ಸ್. ಆದುದರಿಂದ ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ಹಾ ತಾನು ಜಯಿಸಿದ್ದ ಬಹುಜನರನ್ನು ಸೆರೆಹಿಡುಕೊಂಡು ಹೋಗಿ ಮನುಷ್ಯರಿಗೆ ದಾನಗಳನ್ನು ಮಾಡಿದನು ಎಂಬುದಾಗಿ ಪ್ರವಾದಿಯು ಹೇಳುತ್ತಾನೆ. ನೋಡ್ರಿ, ಈಗ ಈ ವಚನ ಬಿಡಿಸಿ ಹೇಳಿ ನೋಡೋಣ ಏನೇನಿದೆ. 2 ಇಂಪಾರ್ಟೆಂಟ್ ಥಿಂಗ್ ಇದೆ, 2 ವಿಷಯ ಇದೆ ಇದರಲ್ಲಿ. ಏನ್ರಿ? ಆತನು ಉನ್ನತ ಸ್ಥಾನಕ್ಕೆ ಏರಿದಾಗ ಹಾ, ಉನ್ನತ ಸ್ಥಾನಕ್ಕೆ ಅವ್ರು ಹೋಗ್ತಾರೆ. ಆಫ್ಟರ್ ಇಸ್ ಡೆತ್ ರೆಸರೆಕ್ಷನ್ ಇದೆ. ರೆಸರೆಕ್ಷನ್ ಹೋಗಿ ಏನ್ ಮಾಡ್ತಾರ್ರಿ? ಜಯಿಸಿದ್ದ ಬಹು ಜನಕ್ಕೆ ಏನ್ ಮಾಡ್ಬಿಡ್ತಾರ್ರಿ ಈಗ? ಹಾ, ಓ, ಮನುಷ್ಯರಿಗೆ ದಾನ ಕೊಡ್ತಾ ಇದ್ದಾರೆ. ಇವಾಗ ಏನ್ ದಾನ ಕೊಡ್ತಾ ಇದ್ದಾರೆ? ಗಿಫ್ಟ್ಸ್. ಇಂಗ್ಲಿಷಲ್ಲಿ ಚೆನ್ನಾಗಿದೆ ಇದು. ಈ ಅಸೆಂಡೆಡ್ ಆನ್ ದಿ ಹೈ ಅಂಡ್ ಲೆಟ್ ಕ್ಯಾಪ್ಟಿವ್ ಅಂಡ್ ಗಿವನ್ ಗಿಫ್ಟ್ಸ್ ಮೆನ್. ಮನುಷ್ಯರಿಗೆ ಗಿಫ್ಟ್ ಕೊಟ್ಟಿದ್ದಾರೆ. ನಮಗೂ ನಿಮಗೂ ಯೇಸು ಸ್ವಾಮಿ ಏನಾರು ಗಿಫ್ಟ್ ಕೊಟ್ಟಿದ್ದಾರಾ? ಏನು ಕೊಟ್ಟಿದ್ದಾರೆ ಗಿಫ್ಟು? ಜೀವ ಕೊಟ್ಟಿದ್ದಾರೆ. ಏನೆಲ್ಲ ಗಿಫ್ಟ್ಸ್ ಕೊಟ್ಟಿದ್ದಾರೆ ನೋಡೋಣ ರೀ, ಅಲ್ವಾ? ಸೊ ಆ ರೀತಿ ನಾವು ನೋಡಿದಾಗ ಅವರು ಫಸ್ಟ್ ಅವರ ಒಂದು ಸ್ಯಾಕ್ರಿಫೈಸಲ್ಲಿ ನಾವು ಒಂದು ವಾಕ್ಯ ಓದಿದಲ್ವಾ, ನಾವು ದರಿದ್ರರಾಗಿದ್ವಿ, ನಮ್ಮನ್ನ ಏನು ಮಾಡ್ಬೇಕ್ರಿ ಇವಾಗ? ಐಶ್ವರ್ಯವಂತನಾಗಿ ಮಾಡ್ಬೇಕು. ಹೆಂಗೆ ನಾನು ಇವಾಗ ಐಶ್ವರ್ಯವಂತನಾಗಿ ಆಗೋದು? ಯೇಸು ಸ್ವಾಮಿ ಹೆಂಗಿದ್ರು? ಫಸ್ಟು ಐಶ್ವರ್ಯವಂತನಾಗಿದ್ರು. ಹಿ ವಾಸ್ ರಿಚ್, ಫಾರ್ ಮೈ ಸೇಕ್ ಹಿ ಬಿಕೇಮ್ ಪುವರ್. ಮೊದಲು ಅವರು ಐಶ್ವರ್ಯವಂತನಾಗಿದ್ರು. ನನಗೋಸ್ಕರ ಇವಾಗ ಬಡತನವನ್ನು ತಗೊಂಡು ಅವರು ಸತ್ತು ರ್ಯಾನ್ಸಮ್ ಕೊಟ್ಟು ನನ್ನ ಏನು ಮಾಡ್ಬೇಕ್ರಿ ಇವಾಗ? ಐಶ್ವರ್ಯವಂತನಾಗಿ ಮಾಡಬೇಕು. ಅಂದರೆ ಯೇಸು ಸ್ವಾಮಿ ಐಶ್ವರ್ಯವಂತನಾಗಿದ್ದಾಗ ಅವ್ರಿಗೆ ಲೈಫ್ ಇತ್ತಾ? ಡೆತ್ ಇತ್ತ ಅವ್ರ ಮೇಲೆ? ಎವರ್ ಲಾಸ್ಟಿಂಗ್ ಲೈಫ್ ಇತ್ತು. ಅದನ್ನು ನಮಗೆ ಕೊಡ್ತಾರೆ. ಅದೊಂದು ರಿಚ್ ಮ್ಯಾನ್. ಇವಾಗ ನನ್ನ ಹತ್ರ ಎಲ್ಲ ಇದ್ದು ಜೀವ ಇಲ್ಲ ಅಂದರೆ ಏನ್ರಿ? ಏನೂ ಇಲ್ಲ, ವೇಸ್ಟು. ನಾವೆಲ್ಲ ಹಂಗೆ ಭೂಮಿ ಮೇಲೆ ಏನೇ ಎಷ್ಟೇ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಟರು ನಮ್ಮ ಲೈಫ್ ಇಲ್ಲ ಅಂದರೆ ಯಾವುದು ಪ್ರಯೋಜನ ಅಲ್ಲ, ವೇಸ್ಟ್. ಸೊ ಈಗ ನಮ್ಗೇನು ಮಾಡ್ತಾರ್ರಿ? ಜೀವ ಕೊಡ್ತಾರೆ. ಅದು ಒಂದು ರಿಚ್ನೆಸ್, ಐಶ್ವರ್ಯವಂತನಾಗಿ ಮಾಡೋದ್ರಲ್ಲಿ. ನೆಕ್ಸ್ಟು ನನ್ನ ಪಾಪಗಳನ್ನೆಲ್ಲ ಅವ್ರು ಏನು ಮಾಡಿಬಿಟ್ರಿ? ಕ್ಷಮಿಸ್ಬಿಟ್ರು ಅಲ್ವಾ? ಸೊ ನೆಕ್ಸ್ಟು ನನಗೆ ಸಮಾಧಾನನೇ ಇರಲಿಲ್ಲ ಭೂಮಿ ಮೇಲೆ. ನಮಗಿದೆಯಾ ಸಮಾಧಾನ? ಎಷ್ಟೇ ರಿಚ್ ಪೀಪಲ್ ನಾವು ಹೋಗಿ ನೋಡಿ, ಎಷ್ಟೇ ಐಶ್ವರ್ಯವಂತರು ಈ ಲೋಕದಲ್ಲಿ, ಬಿಲ್ ಗೇಟ್ಸ್ ಆಗಲಿ, ಇಲ್ಲ ಇವಾಗ ಎಲಾನ್ ಮಸ್ಕ್, ಆಮೇಲೆ ಇವಾಗ ಯಾರು ಪ್ರೆಸಿಡೆಂಟು ಟ್ರಂಪು, ಇವ್ರಿಗೆಲ್ಲ ಸಮಾಧಾನ ಇದೆಯಾ ಅಂದರೆ ನಾವು ಅಟ್ಲೀಸ್ಟ್ ಒಂದು 8 ಅವರ್ ಮಲಗ್ತೀವಿ ನೆಮ್ಮದಿಯಿಂದ. ಅವ್ರಿಗೆ ಅದು ಇಲ್ಲ ಅಲ್ವಾ? ಸೊ ಸಮಾಧಾನನೇ ಇಲ್ಲ. ಡೈಲಿ ವಾರ್ ಬಗ್ಗೆನೇ ನೀವು ಯಾವ ನ್ಯೂಸ್ ತೆಗೆದು ನೋಡಿ, ಯುಕ್ರೇನಲ್ಲಿ ವಾರು, ಇಸ್ರೇಲಲ್ಲಿ ವಾರು, ಇವಾಗ ಹೊಸದಾಗಿ ಇವಾಗ ಫ್ರಾನ್ಸು, ಬ್ರಿಟನ್ ಇವರೆಲ್ಲ ಸೇರ್ಕೊಂಡು ಒಂದು ವಾರು ರಷ್ಯಾ ಮೇಲೆ, ಒಂದು ಕಡೆ ಪಾಕಿಸ್ತಾನ ವಾರು, ಇನ್ನೊಂದು ಕಡೆ ದೇಶದ್ದು. ಸಮಾಧಾನನೇ ಇಲ್ಲ ಲೋಕದಲ್ಲಿ. ನಮಗೂ ಪೀಸ್ ಇಲ್ಲ, ನಮಗೂ ಸಮಾಧಾನನೇ ಇಲ್ಲ. ಏನಾರು ಒಂದು ಕಾಯಿಲೆ, ತೊಂದರೆ, ನೋವು, ಸಾವು. ಇವಾಗ ಏನು ಮಾಡ್ತಾರ್ರಿ? ನಮಗೆ ತುಂಬ ಮುಖ್ಯವಾಗಿ ನಮಗೆ ದೇವರ ಹತ್ರ ಇದ್ದಿದ್ದು ಸಮಾಧಾನ ಹೋಗ್ಬಿಟ್ಟಿತ್ತು. ಈ ಪಾಪದಿಂದ ನಾನು ದೇವರೊಂದಿಗೆ ಸಮಾಧಾನದಲ್ಲಿ ಇರಲಿಕ್ಕೆ ಆಗ್ತಾ ಇರಲಿಲ್ಲ. ಯಾಕಂದರೆ ದೇವರು ನೀತಿವಂತರು, ನಾವು ಅನೀತಿವಂತರಾಗಿದ್ರಿ. ಅಲ್ಲಿ ಹೊಂದಾಣಿಕೆ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ಒಂದು ಸಮಾಧಾನವನ್ನು ಅವ್ರು ಏನು ಮಾಡ್ತಾರೆ ಅಂದರೆ, ಈಸ್ ಗಿವಿಂಗ್ ಪೀಸ್, ಈಸ್ ಗಿವನ್ ಲೈಫ್. ಜೀವ ಕೊಡ್ತಾರೆ, ಸಮಾಧಾನ ಕೊಟ್ಟಿದ್ದಾರೆ, ಕ್ಷಮಾಪಣೆ ಕೊಟ್ಟಿದ್ದಾರೆ, ಪಾಪದಿಂದ ಬಿಡುಗಡೆ ಕೊಟ್ಟಿದ್ದಾರೆ. ಮತ್ತು ತುಂಬ ಮುಖ್ಯವಾಗಿ ನನಗೆ ಪುತ್ರ ಸ್ವೀಕಾರ ಏನು ಮಾಡಿದ್ದಾರೆ ರೀ? ಕನ್ನಡಲ್ಲಿ ಹೆಂಗೆ ಹೇಳ್ತಾರೆ ರೀ ಅದು? ಸನ್ಶಿಪ್ಗೆ ಅದನ್ನು ಕೊಟ್ಬಿಟ್ಟಿದ್ದಾರೆ. ಏನ್ರಿ ಅರ್ಥ ಇದು? ಸನ್ಶಿಪ್ ಅಂದರೆ, ಪುತ್ರ ಸ್ವೀಕಾರ ಅಂದರೆ ಏನ್ರಿ ಅರ್ಥ? ವಾಟ್ ಈಸ್ ದ ಮೀನಿಂಗ್? ಏನು ಮೊದಲ ಸ್ಥಾನ ಅಂದರೆ ಏನ್ರಿ? ಮೇಜರ್ ಶೇರ್.
ಅಲ್ವಾ? ಎಲ್ಲದರಲ್ಲೂ ಪ್ಲಸ್ಸು. ಯಾವುದ್ರಲ್ಲಂದ್ರೆ ಯೇಸು ಸ್ವಾಮಿ ಒಂದು ವಾಕ್ಯದಲ್ಲಿ ಹೇಳ್ತಾರಲ್ಲ, ನನಗೆ ಸಿಕ್ಕಿದ್ದು ನಾನು ಏನು ಮಾಡ್ತೀನಿ ರೀ, ನಿಮಗೆ ಕೊಡ್ತೀನಿ. ಯೇಸು ಸ್ವಾಮಿಗೆ ದೇವರು ಏನೆಲ್ಲ ಕೊಟ್ಟಿದ್ದಾರೋ ಅದರಲ್ಲಿ ನಾವು ಏನಾಗ್ತೀವಿ ರೀ ಇವಾಗ? ಸನ್ಶಿಪ್ ನಮಗೆ ಕೊಟ್ಬಿಟ್ಟಿದೆ, ನಾವು ಕೂಡ ಬಾಧ್ಯದರಾಗಿ ಆಗ್ತೀವಿ ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಮುಖ್ಯವಾಗಿ ನಮಗೆ ಹೋಪ್ ಕೊಟ್ಟಿದ್ದಾರೆ. ಮತ್ತೆ ತುಂಬ ಮುಖ್ಯವಾಗಿ ಇಮ್ಮಾರ್ಟಾಲಿಟಿ, ಕನ್ನಡಲ್ಲಿ ಏನು ಹೇಳ್ತಾರೆ? ಅಮರತ್ವ. ಅಮರತ್ವ ಅಂದರೆ ಸಾವೇ ಇಲ್ಲ. ಇದೆಲ್ಲ ಮನುಷ್ಯನ ಹತ್ರ ಇಲ್ಲ. ಅದಕ್ಕೆ ಅವನು ಹೆಂಗಿದ್ದಾನ್ರಿ ಇವಾಗ? ದರಿದ್ರರಾಗಿ ಬಡತನದಲ್ಲಿ ಇದ್ದಾನೆ. ಇದನ್ನೆಲ್ಲ ಮತ್ತೆ ಯಾರು ಕೊಡ್ತಾರ್ರಿ? ಯೇಸು ಸ್ವಾಮಿ ಅವರ ಸ್ಯಾಕ್ರಿಫೈಸ್ ಇಂದ ನಮ್ಗೆ ಕೊಡ್ತಾರೆ. ಸೊ ಇದನ್ನ ನಾವು ಏನ್ ಮಾಡ್ಬೇಕ್ರಿ? ಅವತ್ತು ನೆನ್ಸ್ಕೋಬೇಕಾ ಬೇಡವಾ? ಅಲ್ವಾ? ಸೊ ವಿ ಹ್ಯಾವ್ ಟು ರಿಮೆಂಬರ್. ಈ ಇನ್ನೊಂದು ನಾವು ನೆನ್ಸ್ಕೋಬೇಕಾಗಿರೋದು, ನಾವು ಯೇಸು ಸ್ವಾಮಿ ನಮ್ಗೆ ಏನಾಗಿದ್ದಾರೆ ಅಂದ್ರೆ ಇವಾಗ he has become to us as wisdom. ಜ್ಞಾನಿಯಾಗಿ ಜ್ಞಾನವಾಗಿ ಆಗಿದ್ದಾರೆ ಅಂತ ಕೂಡ ನಾವು ನೋಡ್ತೀವಿ. ಹಿ ಹ್ಯಾಸ್ ಬಿಕಮ್ ಟು ಅಸ್ ರೈಚಸ್ನೆಸ್. ನೀತಿವಂತನಾಗಿ ನಮ್ಮನ್ನ ಮಾಡಿದ್ದಾರೆ. ಹಿ ಈಸ್ ರೈಚಸ್ನೆಸ್ ಫಾರ್. ಮತ್ತೆ ನಮ್ಮನ್ನು ಶುದ್ಧೀಕರಿಸಿದ್ದಾರೆ, ಪರಿಶುದ್ಧ ಮಾಡಿದ್ದಾರೆ, ಸ್ಯಾಂಕ್ಟಿಫೈಡ್ ಅಸ್ ಅಂತ ಕೂಡ ನಾವು ನೋಡ್ತೀವಿ. ಮತ್ತೆ ನನಗೆ ಬಿಡುಗಡೆ ಕೊಟ್ಟಿದ್ದಾರೆ. ಹಿ ಹ್ಯಾಸ್ ರಿಲೀಸ್ಡ್ ಅಸ್ ಫ್ರಮ್ ದ ಬಾಂಡೇಜ್. ಅಲ್ವಾ? ಸೊ ಇವೆಲ್ಲ ನಾವು ನೋಡ್ತೀವಿ. ನಾವು ಟೈಪ್ ಆಂಟಿ ಟೈಪಲ್ಲಿ ಕೂಡ ನಾವು ನೋಡಿದಾಗ ಈಜಿಪ್ಟಿಂದ ಆ ಪಸ್ಕ ಮಾಡಿ ಇವ್ರು ಬರ್ಬೇಕಂದ್ರೆ ಅವರು ಏನು ಮಾಡ್ತಾರೆ ರೀ? ಅನ್ಲೆವನ್ ಬ್ರೆಡ್ ತಿನ್ಬೇಕಲ್ಲ, ಅವಾಗ ಏನು ಮಾಡ್ತಾರೆ? ಎಲ್ಲ ಹುಳಿಯನ್ನು ತೆಗೆದಾಕ್ಬೇಕು ಅಲ್ವಾ? ಸೊ ವಿ ಸಿ ದಟ್ ವಿ ವಿಲ್ ಬಿ ಮೇಡ್ ಸಿನ್ಲೆಸ್ ಅಂತ ಕೂಡ ನಾವು ನೋಡ್ತೀವಿ. ಸೊ ಮತ್ತೆ ನಾವು ನೋಡೋದೇನೆಂದ್ರೆ ವಿ ಬಿಕಮ್ ಹೇರ್ಸ್ ಆಫ್ ಗಾಡ್, ಜಾಯಿಂಟ್ ಹೇರ್ಶಿಪ್ ನಾವು ನೋಡಿದ್ವಿ. ಇದು ಇನ್ನೊಂದು ಕಡೆ ನಾವು ನೋಡಿದಾಗ ತುಂಬ ಮುಖ್ಯವಾಗಿ ಹೆಂಗೆ ಬರೀತಾರೆ ಅಂದರೆ, ಐಶ್ವರ್ಯವಂತ ಅಂತ ನಾವು ಹೇಳಿದ್ರೆ ಲೋಕದಲ್ಲೇ ನೀವು ಕನ್ಸಿಡರ್ ಮಾಡಿರಿ, ಯಾರನ್ನ ನಾವು ತುಂಬ ಐಶ್ವರ್ಯವಂತರು ಅಂತ ಹೇಳ್ತೀವಿ? ಸ್ವಲ್ಪ ಓಲ್ಡ್, ಈಗ ಜನ್ರೇಷನ್ ಬೇಡ. ಕಿಂಗ್ಸ್ ರೂಲ್ ಮಾಡ್ತಾ ಇದ್ರಲ್ಲ, ರಾಜರು. ಆ ಒಂದು ರಾಜ್ಯವನ್ನು ಒಂದು ರಾಜ ರೂಲ್ ಮಾಡ್ತಾ ಇದ್ರೆ ಆ ದೇಶದಲ್ಲಿ ಯಾರು ತುಂಬ ಐಶ್ವರ್ಯವಂತರಾಗಿರ್ತಾರೆ? ಪ್ರಜೆನ ರಾಜನ? ರಾಜ. ಇವಾಗ ರಾಜರಾಗಿ ನಮ್ಮನ್ನ ಏನ್ ಮಾಡ್ತಾರ್ರಿ? ಮಾಡ್ತಾರೆ ಇಲ್ವಾ? ಕಿಂಗ್ಸ್. ಓಕೆ ಇದೆಯಾ ಎಲ್ಲರೂ? ಆಮೇಲೆ ನಮ್ಮನ್ನ ಹೆಂಗ್ ಮಾಡ್ತಾರೆ ಅಂದ್ರೆ ಯಾಜಕರಾಗಿ ಮಾಡ್ತಾರೆ. ಇವರೆಲ್ಲ ಆ ಒಂದು ಉನ್ನತ ಸ್ಥಾನದಲ್ಲಿ ಇರುವಂತ ಮನುಷ್ಯರು. ಇವರ ಕೆಲಸ ಏನ್ರಿ? ರಾಜರ ಕೆಲಸ ಯಾರನ್ನ ಅಧಿಕಾರ ಮಾಡ್ತಾರೆ? ಪ್ರಜೆನ. ರೂಲ್ಸ್ ಹಾಕ್ತಾರೆ, ಇದನ್ನು ಫಾಲೋ ಮಾಡಬೇಕು, ಈ ದಾರಿಯಲ್ಲಿ ನಡಿಬೇಕು, ಈ ರೀತಿ ಬರಬೇಕು ಅಂತ. ಯಾಜಕರು ಏನು ಮಾಡ್ತಾರೆ ರೀ? ಸಮಾಧಾನ ಮಾಡ್ತಾರೆ ರೀ. ಈ ವಿಷಯ ನಮ್ಮನ್ನು ಯಾಜಕರಾಗಿ ಮಾಡ್ತಾರೆ, ನಮ್ಮನ್ನು ರಾಜರನ್ನ ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ? ಇವಾಗ ರಾಜ ಅಂದ್ರೆ ಒಂದು ಪ್ರಜೆ ಇರ್ಬೇಕಲ್ಲ, ಯಾರನ್ನ ನಾವು ಸರಿಪಡಿಸ್ಬೇಕ್ರಿ? ಲೋಕವನ್ನು ಸರಿಪಡಿಸ್ಬೇಕು ಅಂತ ಕೂಡ. ಪ್ರಕಟಣೆ 5ನೇ ಅಧ್ಯಾಯ 10ನೇ ವಚನ. ಅವರನ್ನು ನಮ್ಮ ದೇವರಿಗೋಸ್ಕರ ರಾಜ್ಯವನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದಿ, ಅವರು ಭೂಮಿಯ ಮೇಲೆ ಆಳುವರು ಎಂದು ಹೇಳಿದರು. ಓದಿ ಶಿಕ್ಷಣ. ಇದಲ್ಲದೆ ಸಿಂಹಾಸನವು, ಜೀವಿಗಳು, ಹಿರಿಯರು ಇವರ ಸುತ್ತಲೂ ಬಹುಮಂದಿ ದೇವದೂತರನ್ನು ಕಂಡೆನು. ಸಾಕು. ಸೊ ನಮ್ಮನ್ನು ರಾಜ್ಯರಾಗಿ ಯಾಜಕರಾಗಿ ಏನಕ್ಕೆ ಮಾಡ್ತಾರೆ ಅಂದ್ರೆ, ಯಾರನ್ನ ಇದು ಮಾಡೋದಕ್ಕೆ? ಭೂಮಿಯ ಮೇಲೆ ಭೂಮಿ ಮೇಲೆ ಆಳೋದಕ್ಕೆ. ಅಂದ್ರೆ ಆ 1000 years ಅಲ್ಲಿ, ಮಿಲೆನಿಯಲ್ ಕಿಂಗ್ಡಮ್ ಅಲ್ಲಿ ನಮ್ಮ ಪಾರ್ಟ್ ಹೆಂಗಿದೆ ಅಂದ್ರೆ, ನಮ್ಗೆಲ್ಲರಿಗೂ ಗೊತ್ತು, ನಮ್ಮನ್ನ ರಿಚ್ ಮಾಡ್ತಾರೆ, ಜಾಯಿಂಟ್ ಹೇರ್ಶಿಪ್ ಅಲ್ಲಿ ತಗೊಂಡು ಹೋಗ್ತಾರೆ. ಅಂದ್ರೆ ವರ್ಲ್ಡ್ ಸಾಲ್ವೇಷನ್ಗೂ ಚರ್ಚ್ ಸಾಲ್ವೇಷನ್ಗೂ ಏನಿದೆ ರೀ? ವ್ಯತ್ಯಾಸ ಇದೆ. ಸೊ ನಮ್ಗೆ ಇವಾಗ ಏನ್ ಕೊಟ್ಟಿದ್ದಾರೆ ರೀ? ರಾಜ್ಯರಾಗೋದಿಕ್ಕೆ, ಯಾಜಕನಾಗಿ ಆಗೋದಿಕ್ಕೆ, ಐಶ್ವರ್ಯವಂತನಾಗಿ ನನ್ನ ಮಾಡೋದಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನನಗೆ. ಇವಾಗ ನಾನು ಅದಕ್ಕೆ ಅವತ್ತು ಆ ಮೇಜೆಯಲ್ಲಿ ಕೂತು ಅವ್ರಿಗೋಸ್ಕರ ಅವ್ರಿಗೆ ನಾನು ಏನು ಹೇಳ್ಬೇಕ್ರಿ? ಧನ್ಯವಾದಗಳು ಹೇಳ್ಬೇಕು, ಸ್ತೋತ್ರ ಮಾಡಬೇಕು. ಥ್ಯಾಂಕ್ ಯು ಜೀಸಸ್,
ಥ್ಯಾಂಕ್ ಯು ಫಾದರ್, ನನಗೆ ಏನು ಮಾಡಿದ್ದೀರಾ ನೀವು, ಈ ಅವಕಾಶ ಮಾಡಿಕೊಟ್ಟಿದ್ದೀರಾ, ಅದರಲ್ಲಿ ನಾನು ಸರಿಯಾಗಿ ನಡೆದು ಅದನ್ನು ಪಡ್ಕೊಳ್ಳೋದಕ್ಕೆ ನನಗೆ ನನ್ನ ಜೊತೆ ನೀವು ಇರ್ರಿ, ನಿಮ್ಮ ಆತ್ಮದಿಂದ ನನ್ನನ್ನು ಗೈಡ್ ಮಾಡಿ ನಡೆಸ್ರಿ ಅಂತ ಪ್ರಾರ್ಥನೆಯಲ್ಲಿ ಇರಬೇಕು ಅಂತ ಕೂಡ ನಾವು ನೋಡ್ತೀವಿ. ಕೀರ್ತನೆ 68ನೇ ಕೀರ್ತನೆಯಲ್ಲಿ 19ನೇ ವಚನ ಓದಿ. ಅನುದಿನವೂ ನಮ್ಮ ಭಾರವನ್ನು ಹೊರುವ ಹ್ಮ್ ಕರ್ತನಿಗೆ ಸ್ತೋತ್ರವಾಗಲಿ. ಹ್ಮ್ ನಮ್ಮನ್ನು ರಕ್ಷಿಸುವ ದೇವರು ಆತನೇ. ನೋಡಿದ್ರಾ? ಸೊ ಇದೆಲ್ಲ ನಾವು ಈ ರೀತಿಯಲ್ಲಿ ಆ ಮೇಜೆಯಲ್ಲಿ ಕೂತಾಗ ಪ್ರಾರ್ಥನೆ ಮಾಡಬೇಕು ಅಲ್ವಾ? ಹಿ ಈಸ್ ಅ ಗಾಡ್ ಆಫ್ ಅವರ್ ಸ್ಯಾಲ್ವೇಷನ್. ನನ್ನ ಸ್ಯಾಲ್ವೇಷನ್ಗೆ ಪ್ಲಾನ್ ಮಾಡಿದ್ದು ಯಾರಲ್ಲ ರೀ, ತಂದೆ ಅದು ದೇವ್ರು ಫಸ್ಟ್ ಡಿಸೈಡ್ ಮಾಡ್ತಾರೆ. ಆಮೇಲೆ ಯೇಸು ಸ್ವಾಮಿ ವಾಲಂಟ್ರಿಯಾಗಿ ನಾನು ಹೋಗಿ ಕೊಡ್ತೀನಿ ಅಂತಾರೆ. ಆ ಗಾಡ್ಸ್ ಪ್ಲಾನಲ್ಲಿ ಮಾಡಿ ಅವ್ರು ಏನು ಹೇಳ್ತಾರೆ ಅಂದರೆ, ಹೀ ಈಸ್ ಅ ಗಾಡ್ ಆಫ್ ಅವರ್ ಸ್ಯಾಲ್ವೇಷನ್, ಹೀ ಈಸ್ ಅವರ್ ಮಾಸ್ಟರ್ ಅಲ್ವಾ? ನಮ್ಮನ್ನು ಆ ಮೇಜೆಯಲ್ಲಿ ನಾವು ಅವತ್ತು ಕೂತಾಗ ನಾವು ಏನು ತಿಳ್ಕೊಬೇಕು ಅಂದರೆ, ವಿ ಹ್ಯಾವ್ ಟು ರಿಮೆಂಬರ್ ದ ಕಪ್ ಅಂಡ್ ದ ಬ್ರೆಡ್, ದ ಕಮ್ಯೂನಿಯನ್ ಆಫ್ ದ ಬಾಡಿ. ಅಂದರೆ ಶರೀರವು ಮತ್ತು ಶಿರಸ್ಸು, ಆ ಕಮ್ಯೂನಿಯನ್ ಅನ್ನು ನಾವು ಏನು ಮಾಡ್ಬೇಕ್ರಿ ಅಲ್ಲಿ ಅವತ್ತು ನೆನಪಿಗೆ ತರಬೇಕು. ಅದು ಒಂದು ಫೀಸ್ಟ್ ಆಗಿದೆ ಅಂತ ಕೂಡ ನಾವು ನೋಡ್ತೀವಿ. ಇದನ್ನು ನೀವು ಮಾಡ್ರಿ, ನಾನು ಮತ್ತೆ ಬರೋವರೆಗೂ ಈ ಫೀಸ್ಟ್ ಅನ್ನು ನೀವು ಏನು ಮಾಡ್ಬೇಕ್ರಿ, ಆಚರಣೆ ಮಾಡ್ರಿ. ಇದೊಂದು ಹಬ್ಬ ನಮಗೆ, ಈ ಮೆಮೋರಿಯಲ್ ಸಪೋರ್ ನಮಗೆ ಒಂದು ಫೀಸ್ಟ್. ಇದು ಮಾಡಿದಾಗ ನಮ್ಮ ಮನಸ್ಸಲ್ಲಿ ಇರಬೇಕು, ನನ್ನನ್ನು ಐಶ್ವರ್ಯವಂತನಾಗಿ ಮಾಡೋದಿಕ್ಕೆ, ಆ ಒಂದು ಪೊಸಿಷನ್ ಅಲ್ಲಿ ಇದ್ದಂಥ ಐಶ್ವರ್ಯಂತಲ್ಲಿ ಇದ್ದಂಥ ಯೇಸು ಸ್ವಾಮಿ ದರಿದ್ರರಾಗಿ ಬಂದು ನನಗೆ ಸ್ಯಾಕ್ರಿಫೈಸ್ ಕೊಟ್ಟಿದ್ದಾರೆ. ಅವರು ಎಷ್ಟು ಕಷ್ಟಗಳನ್ನು ಅವರು ಅನುಭವಿಸಿದ್ದಾರೆ ಅಂತ ಕೂಡ ನಾವು ನೋಡಬೇಕು ಅಂತ ಕೂಡ ನಾವು ನೋಡಿದ್ವಿ. ಈಗ ಇನ್ನೊಂದು ನೋಡಿದಾಗ ಇನ್ನೊಂದು ನಾವು ಏನು ಜ್ಞಾಪಕಕ್ಕೆ ತರಬೇಕು ಅಂದರೆ, ಯೇಸು ಸ್ವಾಮಿನ ಸತ್ಯವೇದದಲ್ಲಿ ಇನ್ನೂ ಯಾವ ರೀತಿ ಕರೀತಾರ್ರಿ? ಯಜ್ಞದ ಕುರಿ ಹೇಳ್ರಿ. ಈಗ ಯಾರಿಗೆ ಸ್ಯಾಕ್ರಿಫೈಸ್ ಕೊಡ್ತಾ ಇದ್ದಾರೆ? ಈಕ್ವಲ್ ಸ್ಯಾಕ್ರಿಫೈಸ್ ಯೇಸು ಸ್ವಾಮಿ. ಅದು ನೆನ್ಸ್ಕೋಬೇಕು. ಫಸ್ಟ್ ಆಡಮ್ ಯಾರ್ರಿ? ಪಾಪ ಮಾಡಿದ್ದ ಆಡಮ್. ಆ ಲೈಫ್ ಎಲ್ಲಿ ಹೋಯ್ತು? ಫಸ್ಟು ಒಂದು ತೋಟದಲ್ಲಿ ಹೋಯ್ತು. ಮತ್ತೆ ಸೆಕೆಂಡ್ ಆಡಮ್ ಲೈಫ್ ಎಲ್ಲಿ ಕೊಡ್ತಾರೆ ಅಂದ್ರೆ ಸೆಕೆಂಡ್ ತೋಟದಲ್ಲಿ ಕೊಡ್ತಾರೆ. ಯಾವ ತೋಟ ರೀ ಅದು? ಗೆತ್ಸೆಮನಿ ತೋಟ. ಇದನ್ನ ನೆನ್ಸ್ಕೊಂಡ್ರೆ, ಆ ಆಡಮ್ ಲಾಸ್ಟ್, he bought death penalty on me, but Christ as a second Adam, he gave life to me ಅನ್ನೋದನ್ನ ನಾವು ಇದೇ ಬಂದು ಕಾಂಟ್ರಾಸ್ಟ್ ಬಿಟ್ವೀನ್ ಟೂ ಗಾರ್ಡನ್ಸ್. ಫಸ್ಟ್ ಗಾರ್ಡನ್ ಅಲ್ಲಿ ಲೈಫ್ ಹೋಯ್ತು, ಸೆಕೆಂಡ್ ಗಾರ್ಡನ್ ಅಲ್ಲಿ ಲೈಫ್ ಬಂತು ಅಂತ ಕೂಡ ನಾವು ನೋಡ್ತೀವಿ. ಇನ್ನೊಂದು ನೆನ್ಸ್ಕೋಬೇಕು, ಯೇಸು ಸ್ವಾಮಿ ಯಾವತ್ತು ನಾವು ಹೆಂಗಿರ್ಬೇಕು ಅಂತ ಇಷ್ಟಪಡ್ತಾರ್ರಿ, ಯೂನಿಟಿಯಲ್ಲಿ ಇರಬೇಕು ಅಂತ. ನಮಗೋಸ್ಕರ ತಂದೆಯ ದೇವರ ಹತ್ರ ಏನ್ ಮಾಡ್ತಾರ್ರಿ? ಪ್ರಾರ್ಥನೆ ಮಾಡ್ತಾರೆ. ಯೋಹಾನ್ 17ನೇ ಅಧ್ಯಾಯ 21ನೇ ವಚನ. ನೀನು ನನ್ನನ್ನು ಕಳಿಸಿಕೊಟ್ಟಿದ್ದೀ ಎಂದು ಹಾ ಲೋಕವು ನಂಬುವುದಕ್ಕಾಗಿ ಹಾ ಅವರೆಲ್ಲರೂ ಒಂದಾಗಿರಬೇಕೆಂತಲೂ ಹಾ ತಂದೆಯೇ, ನೀನು ನನ್ನಲ್ಲಿಯೂ ನಾನು ನಿನ್ನಲ್ಲಿಯೂ ಇರುವ ಪ್ರಕಾರ ಇವರು ನಮ್ಮಲ್ಲಿ ಇರಬೇಕೆಂತಲೂ ಕೇಳಿಕೊಳ್ಳುತ್ತೇನೆ. ನೋಡಿದ್ರಾ ಎಕ್ಸಾಂಪಲ್ ಹೆಂಗಿದೆ ನೋಡ್ರಿ. ನಾನ್ ಯಾವ ರೀತಿ ನಿಮ್ಮಲ್ಲಿ ಇದ್ದೀನೋ, ನೀವು ಯಾವ ರೀತಿ ನನ್ನಲ್ಲಿ ಇದ್ದೀರೋ, ಅದೇ ರೀತಿ ಇವ್ರು ಕೂಡ ನಮ್ಮಲ್ಲಿ ಒಂದಾಗಿ ಇರಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ನಾವು ಹಂಗಿದೀವಾ? ಈ ಎಕ್ಲಿಷನ್ ನೋಡಿದ್ರೆ ಆ ಎಕ್ಲಿಷಾಗಲ್ಲ, ಆ ಎಕ್ಲಿಷನ್ ನೋಡಿದ್ರೆ ಇದಕ್ಕಾಗಲ್ಲ. ಆದರೆ ನಾವು ಕಮ್ಯೂನಿಯನ್ ಬಗ್ಗೆ ಮಾತಾಡ್ತೀವಿ, ಕ್ರೈಸ್ಟ್ ಕಮ್ಯೂನಿಯನ್ ಬಗ್ಗೆ ಮಾತಾಡ್ತೀವಿ ಅಲ್ವಾ? ಈ ಬ್ರದರ್ ನೋಡಿದ್ರೆ ಆ ಬ್ರದರ್ಗಾಗಲ್ಲ. ಸುಮಾರಿದೆ. ಯಾರು ಬ್ರದರ್ ಇಷ್ಟ ಇಲ್ಲ ಅಂದ್ರೆ ಅವ್ರ ಮೆಸೇಜ್ ಕೊಡ್ತಾ ಇದ್ರೆ ನಾವು ಹೋಗೋದೇ ಇಲ್ಲ, ಹೊರಗಡೆ ಹೋಗಿ ಕೂತ್ಕೊಂಡು. ಆದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ? ಎಕ್ಸಾಂಪಲ್ ಕೊಡ್ತಾರೆ. ನಾನು ನೀವು ಯಾವ ರೀತಿ ಒಂದಾಗಿದ್ದೀವಿ, ಕಮ್ಮಿಂಗ್ ಇನ್ ಯೂನಿಯನ್ ಒಂದಾಗಿದ್ದೀವೋ, ಅದೇ ರೀತಿ ಇವ್ರು ಕೂಡ ಇರೋದಕ್ಕೆ ಏನ್ ಮಾಡ್ತೀವಿ ರೀ?
ನಾನು ನಿಮ್ಮ ಹತ್ರ ಪ್ರಾರ್ಥನೆ ಮಾಡ್ತೀನಿ ಇರಬೇಕು ಅಂತಾರೆ. ಹಿಂಗೆ ಇರಬೇಕು. ಯಾಕಂದ್ರೆ ಈ ಸ್ಯಾಕ್ರಿಫೈಸ್ ಈಸ್ ಅ ಕಾಸ್ಟ್ಲಿ ಸ್ಯಾಕ್ರಿಫೈಸ್ ಫಾರ್ ಅಸ್ ಅಲ್ವಾ. ಸೊ ಇದನ್ನು ನಾವು ನೆನ್ಸ್ಕೋಬೇಕು ಅಂತ ಕೂಡ ನಾವು ಯೋವಾನ್ ಬರೆದ ಸುವಾರ್ತೆ 17ನೇ ಅಧ್ಯಾಯ 21 ಓದಿದ್ರಲ್ಲ ಸಿಸ್ಟರ್ ಅದು. ಹಾ, ಆಮೇಲೆ ದೇವರ ಪ್ರೀತಿಯನ್ನು ಕೂಡ ನಾವು ಯೋವಾನ್ ಬರೆದ ಸುವಾರ್ತೆಯಲ್ಲಿ 3ನೇ ಅಧ್ಯಾಯ 16ನೇ ವಚನದಲ್ಲಿ ಕೂಡ ಓದೋಣ. ಜಾನ್ 3rd chapter 16th verse. ದೇವರು ಹಾ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಹಾ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಹ್ಮ್ ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಹ್ಮ್ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಯಾವುದು ಪ್ರೀತಿ ನೋಡ್ರಿ. ಎಲ್ಲರೂ ಏನ್ ಮಾಡ್ಬೇಕೆ ಅಂತೀರಿ. ನಿತ್ಯ ಜೀವ ಹೆಂಗಿದೆ ನೋಡ್ರಿ ದೇವರ ಪ್ರೀತಿ. ನಾವೇನ್ ಮಾಡ್ತೀವಿ ಅಂದ್ರೆ ನಮಗ್ ಸಿಕ್ಕಿದ್ರೆ ಸಾಕು, ನಮ್ಮ ಫ್ಯಾಮಿಲಿಗೆ ಸಿಕ್ಕಿದ್ರೆ ಸಾಕು. ಬೇರೆಯವ್ರನ್ನ ಅದು ಸಿಗುತ್ತೋ ಬಿಡುತ್ತೋ ಅವ್ರಿಗೆ ಹೇಳಿ ಅವ್ರನ್ನ ಬಲಪಡಿಸಿ ಅವ್ರನ್ನ ಸತ್ಯದಲ್ಲಿ ನಿಲ್ಸೋದಿಕ್ಕೆ ಪ್ರಯತ್ನ ಪಡಲ್ಲ ನಾವು. ಅವ್ರದ್ದು ಪ್ರಾಬ್ಲಮ್ಸ್ ಎಲ್ಲ ಹೇಳಿ 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 ಹೇಳಿನ ಏನ್ ಮಾಡ್ಬಿಡ್ತೀವ್ರಿ, ಇನ್ನ ಅವ್ರನ್ನ ತಳ್ಳಿಬಿಡ್ತೀವಿ ಅಲ್ವಾ. ಆ ಥರ ದೇವ್ರು ನಮ್ಮನ್ನು ನೋಡಿದ್ರೆ ಹೆಂಗಿರ್ತಾ ಇತ್ತು ರೀ. ಆದ್ರೆ ದೇವ್ರು ಆ ಥರ ನೋಡಿಲ್ಲ. ಪ್ರತಿಯೊಬ್ರು ಏನ್ ಮಾಡ್ಬೇಕ್ರಿ, ರಕ್ಷಣೆ ಹೊಂದ್ಬೇಕು ಅಂತ ಇಷ್ಟಪಡ್ತಾರೆ ಅಂತ ಕೂಡ ನಾವು ನೋಡ್ತಾರೆ. ಇದನ್ನ ಹೇಳ್ತಾರೆ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ, ನೀನ್ ಆ ಸ್ಯಾಕ್ರಿಫೈಸ್ ಕೊಡು, ನೀನ್ ಈ ಸ್ಯಾಕ್ರಿಫೈಸ್ ಕೊಡು, ಯಜ್ಞಗಳು ಮಾಡು, ಕುರಿನ ಕೊಡು, ದುಡ್ಡು ಕೊಡು, ಕಾಣಿಕೆ ಕೊಡು, ಇವೆಲ್ಲ ನಾನು ಏನ್ ಮಾಡಲ್ಲ ರೀ, ಇಷ್ಟಪಡಲ್ಲ ನಾನು. ಏನ್ ಒಂದು ಕಮಾಂಡ್ಮೆಂಟ್ ಆಜ್ಞೆಯಾಗಿ ನಿಮ್ಗೆ ನಾನು ಕೊಡ್ತೀನಿ, ಅದನ್ನ ನೀವು ಏನ್ ಮಾಡ್ಬೇಕ್ರಿ, ಕೈ ಕೊಳ್ಬೇಕು ಅಂತಾರೆ. ಯೋವಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ ವಚನ 12ರಿಂದ 13. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ಹಾ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ಹ್ಮ್ ನಾನು ಕೊಡುವ ಆಜ್ಞೆಯಾಗಿದೆ. ನಾನು ಕೊಡುವ ಆಜ್ಞೆಯಾಗಿದೆ ಅಂತಾರೆ. ಸೊ ನಾವು ಪ್ರೀತಿ ಮಾಡ್ತಾ ಇದ್ದೀವಾ ಒಬ್ಬರನ್ನೊಬ್ಬರನ್ನ ಅಂತ ನೋಡ್ಬೇಕು. ಆವತ್ತು ಇದನ್ನೆಲ್ಲ ನಾವು ಏನ್ ಮಾಡ್ಬೇಕು ಅಂದ್ರೆ ನೆನಪಿಗೆ ತರಬೇಕು ಅಂತ ಕೂಡ ನಾವು ನೋಡ್ತೀವಿ. ನಾವು ನಮ್ಮೆಲ್ಲರಿಗೂ ಗೊತ್ತು, ನಾವು ಬಂದು ಏನು ದೇವರಿಗೆ ನಾವು ಕೊಡಕ್ಕಾಗಲ್ಲ. ಒಂದು ಮಾತ್ರ ನಾವು ಕೊಡಕ್ಕಾಗುತ್ತೆ ದೇವರಿಗೆ. ಏನ್ ಕೊಡಕ್ಕಾಗುತ್ತೆ ರೀ? ನಾನು ಇವಾಗ ಇಷ್ಟು ಲ್ಯಾಕ್ಸ್ ಆಫ್ ರುಪೀಸ್ ಏನ್ ಮಾಡಿದ್ದೇನೆ ರೀ, ಚರ್ಚ್ಗೆ, ಎಕ್ಲಿಷಿಯಾಗೆ ಡೊನೇಟ್ ಮಾಡ್ಬಿಟ್ಟಿದ್ದೀನಿ. ಅವ್ರಿಗೆ ಇದನ್ನ ಮಾಡಿದ್ದೀನಿ, ಈ ಮೆಸೇಜ್ ಕೊಟ್ಟಿದ್ದೀನಿ, ಆ ಸಾಂಗ್ಸ್ ಇದು ಮಾಡ್ತೀನಿ. ಅದೆಲ್ಲ ನಾ ಮಾಡೋ ಸ್ಯಾಕ್ರಿಫೈಸ್ ಅಂತ. ನನ್ನ ಸ್ಕಿಲ್ಸನ್ನು ಏನು ಮಾಡಿದ್ದೇನೆ ರೀ ಅಲ್ಲಿ ಕೊಟ್ಟಿದ್ದೀನಿ ಅಂತ ಹೇಳಕ್ಕಾಗುತ್ತೆ ಅಂದ್ರೆ ಇಲ್ಲ. ಅದೆಲ್ಲ ಯಾರು ಕೊಟ್ಟಿರೋದ್ರಿ? ನಮ್ಗೆ ದೇವ್ರಿಗೆ ಕೊಟ್ಟಿದ್ದಾರೆ. ಸೊ ಅದನ್ನ ನಾವು ಹೇಳಕ್ಕಾಗಲ್ಲ. ಒಂದು ಮಾತ್ರ ನಾವು ಮಾಡೋಕ್ಕಾಗುತ್ತೆ ರೀ. ಏನ್ ಮಾಡೋಕ್ಕಾಗುತ್ತೆ? ಅದೇ ಹೇಳ್ತಾರೆ ನೋಡ್ರಿ ಅಪೊಸ್ತಲ ಪೌಲ್, Hebrews 10th chapter verse 5 and 7. ಹೆಬ್ರಿಯರ ಬರೆದ ಪತ್ರಿಕೆಯಲ್ಲಿ 10ನೇ ಅಧ್ಯಾಯ ವಚನ 5ರಿಂದ 7. ಆದುದರಿಂದ ಕ್ರಿಸ್ತನು ಭೂಲೋಕದೊಳಗೆ ಬರುವಾಗ ದೇವರೇ, ಯಜ್ಞ ನೈವೇದ್ಯಗಳು ನಿನಗೆ ಇಷ್ಟವಾಗಿರಲಿಲ್ಲ, ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿ ಸರ್ವಾಂಗ ಹೋಮಗಳಲ್ಲಿಯೂ ದೋಷ ಪರಿಹಾರಕ ಯಜ್ಞಗಳಲ್ಲಿಯೂ ನೀನು ಸಂತೋಷ ಪಡಲಿಲ್ಲ. ಆಗ ನಾನು, ಇಗೋ ದೇವರೇ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ, ಗ್ರಂಥದ ಸುರುಳಿಯಲ್ಲಿ ನನ್ನನ್ನು ಕುರಿತು ಬರೆದದೆ ಎಂದು ಹೇಳಿದೆನು ಅನ್ನುತ್ತಾನೆ. ನೋಡಿದ್ರ ಯಾವ ರೀತಿ ಇತ್ತು? ನೋಡಿದ್ರ ಸ್ಯಾಕ್ರಿಫೈಸ್ ಇಲ್ಲಿ ಗಾಡ್ಸ್ ವಿಲ್ ನ, ದೇವರ ಚಿತ್ತವನ್ನು ನೆರವೇರಿಸೋದು. ಅದೇ ರೀತಿ ನಾವು ಕೂಡ ಇದನ್ನು ಯೇಸು ಸ್ವಾಮಿನ ಈ ಕ್ಯಾರೆಕ್ಟರ್ನ ನೆನೆಸ್ಕೊಂಡು ಅವತ್ತು ನಾವು ಕೂಡ ನಾವೇನ್ ಮಾಡ್ಬೇಕ್ರಿ, ಗಾಡ್ಸ್ ವಿಲ್ ನ ಫುಲ್ಫಿಲ್ ಮಾಡೋದಿಕ್ಕೆ ಪ್ರಯತ್ನ ಪಡ್ಬೇಕು. ಅದಕ್ಕೆ ನಾವು ಕಾನ್ಸಿಕ್ರೇಟ್ ಮಾಡೋದು. ದೇವರ ಚಿತ್ತ ಏನಾಗಿದೆ ಒಂದು ಅಲ್ಲಿ ಯೇಸು ಸ್ವಾಮಿ ಹೇಳಿದ್ದಾರೆ, ನಾವು ಯಾವ ರೀತಿ ಪ್ರೀತಿ ಮಾಡ್ಬೇಕ್ರಿ, ಒಬ್ಬರನ್ನೊಬ್ಬರನ್ನು ಪ್ರೀತಿ ಮಾಡ್ಬೇಕು ನಾವು ಅಲ್ವಾ. ಯಾರನ್ನು ಕೂಡ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಜನ ಇರ್ತಾರೆ, ಎಲ್ಲರೂ ಒಂದೇ ತರ ಇರಲ್ಲ. ಒಬ್ರೊಬ್ಬರಲ್ಲಿ ಒಂದೊಂದು ಕ್ಯಾರೆಕ್ಟರ್ ಡಿಫ್ರೆಂಟ್ ಇರುತ್ತೆ. ಅದನ್ನ ನಾವು ಸಹಿಸ್ಕೊಂಡು ಅವ್ರಿಗೆ ನಾವು ಏನ್ ಮಾಡ್ಬೇಕ್ರೆ ಎನ್ಕರೇಜ್ ಮಾಡಿ, ನೀನ್ ಇನ್ನ ಈ ತಪ್ಪು ಮಾಡ್ತಾನೆ ಇರು ಅಂತ ಹೇಳ್ಬಾರ್ದು. ಅವ್ರಿಗೆ ಅವ್ರ ತಪ್ಪನ್ನು ಕೂಡ ಎತ್ತಿ ತೋರಿಸಿ ಅವ್ರನ್ನ ಬೈಬಾರ್ದು. ಅವ್ರು ಎತ್ತಿ ತೋರಿಸಿ ನೀನು ಇದರಿಂದ ಈ ಥರ ಹೊರಗಡೆ ಬರೋಕ್ಕಾಗುತ್ತೆ, ಅದಕ್ಕೆ ನಾವು ಏನು ಸಹಾಯ ಮಾಡೋಕ್ಕಾಗುತ್ತೆ, ಅವ್ರನ್ನ ಹೆಂಗೆ ಸ್ಟ್ರೆಂಗ್ತನ್ ಮಾಡೋಕ್ಕಾಗುತ್ತೆ, ಅದನ್ನ ನಾವು ಮಾಡಬೇಕು ಅಂತ ಕೂಡ ನಾವು ನೋಡ್ಬೇಕು. ಅಪೊಸ್ತಲ ಪೌಲ್ ಈ ಸ್ಯಾಕ್ರಿಫೈಸ್ ಬಗ್ಗೆ ಅಲ್ಲಿ ಮಾತಾಡ್ತಾರೆ. ಯೇಸು ಸ್ವಾಮಿದು ನಮ್ಮೆಲ್ಲರಿಗೂ ಗೊತ್ತು.
ಆ, ಅಲ್ಲಿ ಆಜ್ಞೆಯಾಗಿ ಯೇಸು ಸ್ವಾಮಿ ಲವ್ ಅನ್ನು ಕೊಟ್ಟರು ಅಂತ. ಅದಕ್ಕೂ ಮೋಸೆಯಲ್ಲಿದ್ದಂಥ ನ್ಯಾಯ ಪ್ರಮಾಣಕ್ಕೂ ನಾವು ನೋಡಿದಾಗ ಲವ್ ಯರ್ ನೈಬರ್ಸ್ ಅಸ್ ದೈ ಸೆಲ್ಫ್ ಅಂತ ಕೂಡ ನಾವು ನೋಡ್ತೀವಿ. ಅಂದರೆ ನಿಮ್ಮ ನೆರೆಯವ್ರನ್ನ ನಿಮ್ಮಂತೆ ಪ್ರೀತಿ ಮಾಡಿಸಿ. ಹೆಂಗ್ರೆ ಇದು? ಹೆಂಗೆ ಇದು? ಹೂಸ್ ಯರ್ ನೈಬರ್? ಯಾರು ನಮ್ಮ ನೆರೆಯವರು? ಈಗ ನನ್ನ ಮಗನನ್ನು ನಾನು ಪ್ರೀತಿ ಮಾಡೋದಕ್ಕೆ ತುಂಬ ಈಸಿ. ನನ್ನ ವೈಫನ್ನು ಪ್ರೀತಿ ಮಾಡೋದಕ್ಕೆ ಈಸಿ. ನಮ್ಮ ತಾಯಿ ತಂದೆನ ಪ್ರೀತಿ ಮಾಡ್ಬೋದು ನಾನು. ನನ್ನ ಫ್ಯಾಮಿಲಿ ಜಾಸ್ತಿ ಲವ್. ನೈಬರ್ಸ್ ಅಂದರೆ ವಿ ಡೋಂಟ್ ನೋ, ನಮ್ಗೆ ಯಾರು ಅಂತಾನೆ ಗೊತ್ತಿಲ್ಲ. ಈವನ್ ಅವರ್ ಎನಿಮೀಸ್ ಆರ್ ಅವರ್ ನೈಬರ್ಸ್. ಒಂದು ಒಳ್ಳೆ ಏನು ಹೇಳಿದ್ರಿ ಇದಕ್ಕೆ, ಪ್ಯಾರಬಲ್ಗೆ ಏನು ಹೇಳ್ತಾರ್ರಿ? ಸಾಮ್ಯ. ಸಾಮ್ಯ. ಸಾಮ್ಯವನ್ನು ಯೇಸು ಸ್ವಾಮಿ ಹೇಳಿ ತೋರಿಸ್ಬಿಟ್ರು. ಹೂ ಇಸ್ ಯರ್ ನೈಬರ್ ಅಂತ. ಯಾವ್ದ್ರಿ ಸಾಮ್ಯ ಅದು? ಸಮಾರ್ಯದ ಮನುಷ್ಯ. ಸಮಾರ್ಯನ್. ಸೊ ಈ ರೀತಿ ಪ್ರೀತಿ ನಮ್ಮಲ್ಲಿ ಇದೆಯಾ ಅನ್ನೋದು ಅವತ್ತು ನಾವು ತರ್ಬೇಕು. ಯಾಕಂದ್ರೆ ಇದನ್ನ ಒಂದು ಆಜ್ಞೆಯಾಗಿ ಯೇಸು ಸ್ವಾಮಿ ಏನ್ ಮಾಡ್ಬಿಟ್ಟಿದಾರ್ರಿ, ನಮ್ಗೆ ಕೊಟ್ಟಿದ್ದಾರೆ. ಯೋವನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ 34ನೇ ವಚನ. ನಾನು ನಿಮಗೆ ಒಂದು ಹೊಸ ಆಜ್ಞೆಯನ್ನು ಕೊಡುತ್ತೇನೆ, ಹ್ಮ್ ಏನೆಂದರೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕು. ಹ್ಮ್ ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ಹ್ಮ್ ನೀವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕು ನೋಡಪ್ಪ, ಎಂಬುದೇ. ಯೇಸು ಸ್ವಾಮಿ ನಾನು ಯಾರು ಅಂತ ನೋಡಿಲ್ಲ. ನಾನು ಎಷ್ಟೋ ಪಾಪ ಇದೆ ನನ್ನಲ್ಲಿ, ಇದೆಯಾ ಅಲ್ವಾ? ಹೊರಗಡೆ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಂದು ಕೆಲವು ಪಾಪ ಮಾತ್ರ ನಿಮ್ಗೆ ಕಾಣಿಸ್ಕೊಳ್ಳುತ್ತೆ. ನಿಮ್ಗೆ ಗೊತ್ತಿಲ್ಲದೆ ಇರೋದು ನನ್ನ ಹತ್ರ ಎಷ್ಟು ಪಾಪ ಇದೆ ಗೊತ್ತಾ? ಸೀಕ್ರೆಟ್ ಫಾಲ್ಟ್ಸ್. ದಾವಿದ ಅದಕ್ಕಾಗಿ ಪ್ರೇ ಮಾಡ್ತಾರಲ್ಲ, ಆ ಥರ ನಾನು ಇರ್ಬೇಕಾರೇನೆ ಅದು ಯೇಸು ಸ್ವಾಮಿಗೆ ಎಲ್ಲ ಗೊತ್ತು. ಅವ್ರಿಗೆ, ದೇವ್ರಿಗೂ ಯೇಸು ಸ್ವಾಮಿಗೆ ಒಂದು ಓಪನ್ ಬುಕ್ ಥರ ನಾನು. ಎಲ್ಲ ಗೊತ್ತು, ನನ್ನ ಸೀಕ್ರೆಟ್ ಫಾಲ್ಸು ಅವ್ರಿಗೆ ಗೊತ್ತು. ಆದರೂ ಅವ್ರು ಏನು ಮಾಡ್ತಾ ಇದ್ದಾರೆ? ನನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅಲ್ವಾ? ಅದೇ ರೀತಿ ನಾವು ಬೇರೆಯವ್ರನ್ನ ಪ್ರೀತಿ ಮಾಡ್ತಾ ಇದ್ದೀವ ಅಂತ ಕೂಡ ನಾವು ಲವ್ ಒನ್ ಅನದರ್ ಅಂತ ನಾವು ಅದರಲ್ಲಿ ಹೇಳೋದನ್ನು ಕೂಡ ನಾವು ನೋಡ್ತೀವಿ. ಒಂದು ಆಜ್ಞೆಯಾಗಿ ಕೊಟ್ಟಿದ್ದಾರೆ. ಇನ್ನೊಂದು ವಾಕ್ಯ ಓದೋಣ. 1ನೇ ಯೋಹನ 1ನೇ ಅಧ್ಯಾಯ 7ನೇ ವಚನ. ಆದರೆ ಹ್ಮ್ ಆತನು ಬೆಳಕಿನಲ್ಲಿರುವಂತೆಯೇ ಹ್ಮ್ ನಾವು ಬೆಳಕಿನಲ್ಲಿ ನಡೆದರೆ ಹ್ಮ್ ನಾವು ಒಬ್ಬರ ಸಂಗಡಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ, ಹ್ಮ್ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನೋಡಿದ್ರಾ? ಇಲ್ಲಿ ಅನ್ಯೂನತೆ ಅಂತ ಬರ್ತಾ ಇದೆ ಅಲ್ವಾ? ನೀವು ಇಂಗ್ಲೀಷಲ್ಲಿ ಹೋದ್ರೆ ಕೆಲವು ಟ್ರಾನ್ಸ್ಲೇಷನ್ ಅಲ್ಲಿ ಕಮ್ಯೂನಿಯನ್ ಅಂತ ಬರುತ್ತೆ, ಇನ್ನೊಂದ್ರಲ್ಲಿ ಯೂನಿಟಿ ಅಂತ ಬರುತ್ತೆ ಅಲ್ವಾ? ಫೆಲೋಶಿಪ್ ಅಂಡ್ ಟೆಸ್ಟ್ ಆಫ್ ಯೂನಿಟಿ ಅಂತ ಕೂಡ ನಾವು ನೋಡಿದ್ರೆ ಹೆಂಗ್ ಬರ್ತಾ ಇದೆ ರೀ? ಓದಿ ಇಂಗ್ಲಿಷಲ್ಲಿ. John 1:7. But if we walk in the light, ಹಾ as he is in the light, ಹಾ we have fellowship one with another. ಫೆಲೋಶಿಪ್ ಅಂತ ಬರುತ್ತೆ. ಇನ್ನೊಂದು ಟ್ರಾನ್ಸ್ಲೇಷನ್ ಅಲ್ಲಿ ಯೂನಿಟಿ ಅಂತ ಬರುತ್ತೆ, ಕಮ್ಯೂನಿಯನ್ ಅಂತ ಕೂಡ ಬರುತ್ತೆ. ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಇಟ್ ಈಸ್ ಈ ಒಂದು ಫೆಲೋಶಿಪ್ ಅಲ್ಲಿ ಇರೋದು, ಕಮಿಂಗ್ ಇನ್ ಟು ಯೂನಿಯನ್ ಅಲ್ಲಿ ಇರೋದು, ಯೂನಿಟಿಯಲ್ಲಿ ಇರೋದು ಏನಕ್ಕಪ್ಪ ಅಂದ್ರೆ, ಲೂಕನ ಬರೆದ ಸುವಾರ್ತೆ 2ನೇ ಅಧ್ಯಾಯ 14ನೇ ವಚನ. ಮುಗಿಸ್ಬಿಡೋಣ. ಲೂಕ್ 2nd chapter 14th verse. ಮೇಲಿನ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಹ್ಮ್ ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ಹ್ಮ್ ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನು ಕೊಂಡಾಡುತ್ತಾ ಹೇಳಿದರು. ಆ, ಭೂಲೋಕದಲ್ಲಿ ಯಾರಿಗೆ ಸಮಾಧಾನ ಸಿಗ್ಬೇಕ್ರಿ? ಮನುಷ್ಯರೊಳಗೆ ಮನುಷ್ಯರಿಗೆ ಸಮಾಧಾನ. ಸಮಾಧಾನ. ಇದಕ್ಕೆ ಆ ಯೇಸು ಸ್ವಾಮಿನ ಸ್ಯಾಕ್ರಿಫೈಸ್ ಇದ್ದಿತ್ತು. ಸೊ ಅದಕ್ಕೆ ಅವ್ರು ನಮ್ಮನ್ನು ಕೂಡ ಐಶ್ವರ್ಯವಂತನಾಗಿ ಮಾಡಿ ಆ ಗಾಡ್ಸ್ ಪ್ಲಾನ್ ಅಲ್ಲಿ ನಮಗೂ ಕೂಡ ಒಂದು ಪರ್ಪಸ್ ಇಟ್ಟಿದ್ದಾರೆ. ಅದಕ್ಕಾಗಿ ನಾವು ಇದನ್ನೆಲ್ಲ ನಾವು ಏನ್ ಮಾಡ್ಬೇಕಂದ್ರೆ, ನಮ್ಗೆ ಆ ಒಂದು ಸುಪೀರಿಯರ್ ಸಾಲ್ವೇಷನ್ ಅಲ್ಲಿ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಈ ಸ್ಯಾಕ್ರಿಫೈಸ್ನ ನಾನು ಅಕ್ಸೆಪ್ಟ್ ಮಾಡಿ ಐಶ್ವರ್ಯವಂತನಾಗಿ ಆಗಿ ನಾನು ಕೂಡ ಲೋಕಕ್ಕೆ ಯೇಸು ಸ್ವಾಮಿ ಜೊತೆ ಸಮಾಧಾನ ಕೊಡ್ಲಿಕ್ಕೆ ಏನ್ ಮಾಡ್ಬೇಕ್ರಿ? ವರ್ಕ್ ಮಾಡಬೇಕು ಅಂತ. ಇಷ್ಟು ದೊಡ್ಡ ವಿಷಯ ಇದೆ ರೀ. ಸೊ ಇದನ್ನೆಲ್ಲ ನಾವು ನೆನ್ಸ್ಕೋಬೇಕು. ದೇವ್ರ ತಮ್ಮ ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ಸ್ವಲ್ಪ ಸಮಯ ಜಾಸ್ತಿ ತಗೊಂಡ್ಬಿಟ್ಟೆ, ಕ್ಷಮಿಸ್ರಿ.
ಸಹೋದರರ ಮುಖಾಂತರ ನಮಗೆ ತನ್ನ ವಾಕ್ಯ ಸಂದೇಶವನ್ನು ನೀಡಿದ ಪರಲೋಕದ ತಂದೆಯಾದ ದೇವರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಿಗೂ ಧನ್ಯವಾದವನ್ನು ಅರ್ಪಿಸುತ್ತೇವೆ. ಮತ್ತು ವಾಕ್ಯ ಸಂದೇಶ ನೀಡಿದ ಸಹೋದರಿಗೂ ಎಲ್ಲ ಸಹೋದರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇವೆ. ಮತ್ತೆ ಅಸ್ವಸ್ಥವಾಗಿರುವಂಥ ಸಭೆಯಲ್ಲಿ ಅಸ್ವಸ್ಥವಾಗಿರುವಂಥ ಸಹೋದರ ಸಹೋದರಿಗೂ ನಿಮ್ಮ ಪ್ರಾರ್ಥನೆ ನೆನೆಸ್ಕೊಳ್ಳಿ. ಅವ್ರು ಒಳ್ಳೆ ಬಲವನ್ನು ದೇವರು ಕೊಡುವಂತೆ ಅವ್ರಿಗೋಸ್ಕರ ನಿಮ್ಮ ಪ್ರಾರ್ಥನೆ ನೆನೆಸ್ಕೊಳ್ಳಿ. ಮತ್ತೆ ಈ ವಾರದ ಪ್ರಕಟಣೆ, ಈ ವಾರದ ಕೂಟಗಳು ಇರ್ತದೆ. ಇವತ್ತು ಸಾಯಂಕಾಲ 6:30 ಮತ್ತು 8 ಗಂಟೆಗೆ ಬೇಸಿಕ್ ಕ್ಲಾಸ್ ಇರುತ್ತೆ. ಮಂಡೇ ರೋಮನ್ಸ್ ಬುಕ್ ಸ್ಟಡಿ ಇರುತ್ತೆ 8 ಗಂಟೆಗೆ. ಟ್ಯೂಸ್ಡೇ ಲೈಫ್ ಆಫ್ ಕ್ರೈಸ್ಟ್ ಸ್ಟಡಿ ಇರುತ್ತೆ 8 ಗಂಟೆಗೆ. ವೆಡ್ನೆಸ್ಡೇ ಮೆಮೊರಿಯಲ್ ಮೆಡಿಟೇಷನ್ 8 ಗಂಟೆಗೆ ಇರುತ್ತೆ. ಟ್ಯೂಸ್ಡೇ ಅದೇ ಥರ ಸೇಮ್ ಕ್ಲಾಸ್ 8 ಗಂಟೆ ಇರುತ್ತೆ. ಫ್ರೈಡೇ 5th ವಾಲ್ಯೂಮ್ ಸ್ಟಡಿ ಇರುತ್ತೆ. ಸಾಟರ್ಡೇ ಅಪೊಸ್ತಲರ ಪುಸ್ತಕ 8 ಗಂಟೆಗೆ ಇರುತ್ತೆ. ಮತ್ತು ಬರೋ ಭಾನುವಾರ ಇದೇ ರೀತಿಯಲ್ಲಿ ಇಲ್ಲಿ 10 ಗಂಟೆಗೆ ಸರ್ವಿಸ್ ಇರುತ್ತೆ. ನಾವು ಆರಾಧನೆಯನ್ನು ಅಂತ್ಯಗೊಳಿಸುವಂತೆ ನಾವೆಲ್ಲರೂ ಎದ್ದು ನಿಂತು